ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪ್ರೋಸೆಸ್ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ವಿ. ಲ್ಯಾಂಪ್ಸ್ ಅಕಾಡೆಮಿ ತಿತ್ತಮದಿ ಗ್ರಾಮದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಈ ಭಾಗದ ಗ್ರಾಮೀಣ ಭಾಗದ ಜನರಿಗೆ ಜ್ಞಾನದ ದಾಸೋಹನ ಮಾಡಲಿಕ್ಕೆ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಈ ಭಾಗದ ಹಲವು ಮಕ್ಕಳಿಗೆ ಜ್ಞಾನದ ದಾಸೋಹವನ್ನು ಮಾಡಿ ಇವತ್ತು ಬೆಳ್ಳಿ ಮಹೋತ್ಸವದ ಸಂಭ್ರಮದಲ್ಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಸ್ನೇಹಿತರು ಆದಂಥ ಸಬರೀಶ್ ಅವರೇ ಇದೀಗ ತಾನೇ ಈ ಸಮಾರಂಭದಿಂದ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಹಿತನುಡಿಗಳನ್ನು ನುಡಿದು ಹೋಗಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಪೊನ್ನಣ್ಣ ಸರ್ ಅವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಕ್ರೀಡೆ ಪ್ರಾಧಿಕಾರದ ಉಪಾಧ್ಯಕ್ಷರು ಆದಂಥ ಹಿರಿಯರಾದಂಥ ಶ್ರೀ ಅರುಣ್ ಮಾಚಯ್ಯ ಸರ್ ಅವರೇ, ರಶಿಕಾ ಈರಪ್ಪರವರೇ, ಮತ್ತು ಇದೀಗ ತಾನೇ ಹೊರಟಂಥ DDP ಅವರವರೇ, ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಶಾಲೆಯ ಬೋಧಕ ಮತ್ತು ಬೋಧಕೇತರ ವರ್ಗದವರೇ, ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ನೆಚ್ಚಿನ ಪೋಷಕರೇ. ಯಾವುದೇ ಒಂದು ವಿದ್ಯಾಸಂಸ್ಥೆ 25 ವರ್ಷಗಳನ್ನು ಪೂರೈಸೋದು ಅತಿ ಸುಲಭದ ಮಾತಲ್ಲ. ಇವತ್ತು ವಿದ್ಯಾಭ್ಯಾಸವನ್ನ ಗ್ರಾಮೀಣ ಭಾಗದಲ್ಲಿ ನೀಡಬೇಕು ಅಂತೇಳಿ 25 ವರ್ಷಗಳ ಹಿಂದೆ ಕನಸು ಕಂಡು 25 ವರ್ಷಗಳನ್ನು ಪೂರೈಸಿರತಕ್ಕ ಸಂದರ್ಭದಲ್ಲಿ ಬೆಳ್ಳಿ ವರ್ಷದ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಆಡಳಿತ ಮಂಡಳಿ ಮತ್ತು ಎಲ್ಲ ಈ ಶಾಲೆಗೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ, ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಕರು ನನ್ನ ಮುಂದೆ ಇರೋದ್ರಿಂದ ನನ್ನ ಭಾಷಣವನ್ನ ಸಾಕಷ್ಟು ಪೋಷಕರಿಗೆ ಸೀಮಿತವಾಗಿ ಇಟ್ಕೊಳ್ತೀನಿ ಅಂತ ಹೇಳಿ ಅನ್ಕೊಂತೀನಿ ನಾನು. ಯಾಕೆಂತ ಹೇಳಿದ್ರೆ ಇವತ್ತು ಮಕ್ಕಳನ್ನ ಶಾಲೆಗೆ ಕಳಿಸೋದಷ್ಟೇ ಮುಖ್ಯ ಅಲ್ಲ, ಮಕ್ಕಳು ಎಷ್ಟು ಒತ್ತಡದಲ್ಲಿರ್ತಾರೆ ಅಷ್ಟೇ ಒತ್ತಡವನ್ನ ಪೋಷಕರು ಇದಂತಹಗಳೇ ತಗೊಳ್ಳಬೇಕಾಗ್ತದೆ. ಶಾಲೆಗಳಲ್ಲಿ ಪಠ್ಯದ ಶಿಕ್ಷಣವನ್ನ ಕೊಡ್ಲಿಕ್ಕೆ ನೀವು ಮಕ್ಕಳನ್ನ ಇಲ್ಲಿಗೆ ಕಳಿಸ್ತೀರಿ, ಅದು ಸರಿಯಾದ ವಿಷಯ. ಅದಕ್ಕೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಳ್ತೀರಿ. ನನ್ನ ಮಕ್ಕಳು ಈ ದೇಶದ ಭವಿಷ್ಯ, ಅವರ ಭವಿಷ್ಯ ಸರಿ ಮಾಡಿದ್ರೆ ದೇಶದ ಭವಿಷ್ಯ ಸರಿ ಆಗ್ತದೆ ಅಂತೇಳಿ ಮಕ್ಕಳನ್ನ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ತೀರ. ಬರೀ ಪಠ್ಯದ ವಿಷಯ ಅಷ್ಟೇ ಕಲಿತರೆ ಸಾಕ ಮಕ್ಕಳು? ಈಗಾಗಲೇ ಪೊನ್ನಣ್ಣ ಸರ್ ಹೇಳ್ತಾ ಇರ್ಬೇಕಾದ್ರೆ ಮೌಲ್ಯಗಳನ್ನು ಯಾರು ಕಳಿಸ್ಕೊಡ್ಬೇಕು? ಆ ಮೌಲ್ಯಗಳನ್ನು ಕಳಿಸ್ಕೊಡೋ ಜವಾಬ್ದಾರಿ ಶಾಲಾ ಶಿಕ್ಷಕರ ಮೇಲೆ ಇರೋದಕ್ಕಿಂತ ಜಾಸ್ತಿಯಾಗಿ ನಮ್ಮ ಪೋಷಕರಲ್ಲಿಗೆ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನೀವು ನಿಮ್ಮ ಮಾಡೆಲ್ಸ್ ಯಾರು ಅಂತೇಳಿ ಕೇಳಿದ್ರೆ ಅವ್ರು ಹೇಳುವಂಥ ಮಾತು ಅಥವಾ ಕ್ರಿಕೆಟಿಗನಾಗಿರ್ತಾರೆ ಅಥವಾ ಒಂದು ಸಿನಿಮಾ ತಾರೆ ಆಗಿರ್ತಾರೆ. ನಮಗೆ ಯಾರಿಗೂ ನಮ್ಮ ಮಕ್ಕಳಿಗೆ ನಮ್ಮ ಹಿರಿಯರು ಅಥವಾ ನಮ್ಮ ಸುತ್ತಮುತ್ತ ಇರತಕ್ಕಂಥ ಸಾಧನೆ ಮಾಡಿರತಕ್ಕಂಥ ವ್ಯಕ್ತಿಗಳು ಯಾವತ್ತೂ ಮಾಡೆಲ್ ಆಗಿ ನಾವು ನೋಡ್ಕೊಳ್ಳೋದಿಲ್ಲ. ಅದನ್ನು ನಾವು ಕಲಿಸೋದಿಲ್ಲ ಶಾಲೆಯಲ್ಲಿ ಮಕ್ಕಳಿಗೆ. ಮನೆಯಲ್ಲಿ ತಂದೆ ತಾಯಂದಿರು ಸಂಸ್ಕಾರವನ್ನು ಕಲಿಸುವಂಥ ಒಂದು ಪ್ರಯತ್ನ ಆಗಬೇಕು, ಸಂಸ್ಕೃತಿಯನ್ನು ಕಲಿಸುವಂಥ ಒಂದು ಪ್ರಯತ್ನ ಆಗಬೇಕು, ಜೊತೆಗೆ ಮೌಲ್ಯಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಆಗಬೇಕು. ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೀನಿ ನಾವು. ಒಂದು ವಿಮಾನ ನಿಲ್ದಾಣದಲ್ಲಿ ಒಂದು ಮಗು ಮತ್ತು ಒಂದು ತಾಯಿ ಕೂತಿರ್ತಾರೆ. ಬೇರೆಲ್ಲ ಜನ ಕೂತಿರೋ ಸಂದರ್ಭ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇರ್ತದೆ. ಮೊಬೈಲ್ನ ನೋಡ್ತಾ ಕೂತಿರ್ತಾರೆ. ವಿಮಾನಕ್ಕೆ ಆಯ್ತಾ, ಒಂದು ಮಗು ಮತ್ತು ಒಂದು ತಾಯಿ ಇಬ್ಬರು ಒಂದೊಂದು ಬುಕ್ಕನ್ನು ಇಟ್ಕೊಂಡು ಓದ್ತಾ ಇರ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ಏನು ಎಲ್ಲರೂ ಮೊಬೈಲ್ ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ತಾಯಿ ಮತ್ತು ಮಗಳು ಹೇಗೆ ಬುಕ್ಕನ್ನು ಇಟ್ಕೊಂಡು ಓದ್ತಾ ಇದ್ದಾರೆ ಅಂತ. ಆಗ ತಾಯಿಯನ್ನು ಪ್ರಶ್ನೆ ಮಾಡ್ತಾರೆ, ಹೇಗೆ ಕಲಿಸ್ಕೊಟ್ರಿ ಅಂತೇಳಿ. ಆ ತಾಯಿ ಹೇಳ್ಕೊಡು, ನಾನು ಏನು ಕಲಿಸ್ಕೊಟ್ಟಿಲ್ಲ, ನಾನು ಏನು ಮಾಡ್ತೀನಿ ಅದನ್ನ ಮಗು ಮಾಡ್ತದೆ ಅಂತೇಳಿ. ಅಂದ್ರೆ ನಾನು ಪ್ರಶ್ನೆ ಇದರಲ್ಲಿ ಉತ್ತರ ಏನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನಾವು ಏನನ್ನ ಹೇಳ್ತೀವಿ ತಂದೆ ತಾಯಿ, ನಾವು ಹೇಗೆ ನಡ್ಕೋತೀವಿ ಅದನ್ನ ನನ್ನ ಮಕ್ಕಳು ಫಾಲೋ ಮಾಡ್ತಾರೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಗೆ ಯಾರಾದ್ರೂ ಬಂದಾಗ
ಅಥವಾ ನಾನೇ ಒಂದು ಫೋನ್ ಕೊಟ್ಟು ನನ್ನ ಮಗಳಿಗೆ ನೀವು ಅಪ್ಪ ಇಲ್ಲ ಅಂತ ಹೇಳು ಅಂತೇಳಿ ಫೋನ್ ಕೊಡ್ತೀವಿ. ಎಲ್ಲ ಮನೆಗಳಲ್ಲಿ ಮಾಡ್ತೀವಿ, ಏನೇನೋ ವಿಷಯಕ್ಕೆ ಬಂದಿಲ್ಲ ಅಂತ. ನೆಕ್ಸ್ಟ್ ಅವರು ಮಕ್ಕಳು ಏನು ಮಾಡ್ತಾರೆ, ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಹಾಗಾಗಿ ಮನೆಯೇ ಮೊದಲ ಶಿಕ್ಷಣ ಶಾಲೆ ಆಗಬೇಕು ಅನ್ನೋದು ನನ್ನ ಪ್ರಶ್ನೆ. ಒತ್ತಡ, ನಂದು ಒತ್ತಾಯ. ನೀವು ಮನೆಯಲ್ಲಿ ಏನನ್ನ ಕಲಿಸ್ಕೊಡ್ತೀರಿ ಅದು ಮೌಲ್ಯಗಳನ್ನು ತಿಳಿಸ್ಕೊಡ್ತೀರಿ ಮನೆಗಳಲ್ಲಿ. ನಾವು ಇವತ್ತು ಮೌಲ್ಯಗಳನ್ನ ತಿಳಿಸುವಂತ ಪ್ರಯತ್ನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಮಕ್ಕಳ ಮೇಲೆ ಪೋಷಕರಿಗೆ ಕಂಟ್ರೋಲ್ ಇಲ್ಲ. ಮೊದಲನೇದಾಗಿ ನಾವೆಲ್ಲ ಏನಿತ್ತು ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ, 4:00ವರೆಗೆ ನಮ್ಮ ಶಾಲೆ ಬಿಡ್ತಿತ್ತು. 5 ಗಂಟೆಗೆ ಮನೆ ತಲುಪಲಿಲ್ಲ ಅಂದ್ರೆ ಮನೆ ಬೀಗ ಹಾಕ್ತಿದ್ರು, ಬಾಗ್ಲಾಗ್ತಿದ್ರು. ಅಮ್ಮ ಹೊರಗಡೆ ಇರೋ ನಿಮ್ಮ ಅಪ್ಪ ಬರೋ ತನಕ, ಎಲ್ಲೋಗಿದ್ದೆ ಇಷ್ಟೋ ತನಕ ಅಂತೇಳಿ. ಹೌದಾ ಇಲ್ಲ? ನಾವೆಲ್ಲ ನೋಡಿರುವಂತದ್ದು. ಇವತ್ತು ನೀವು ಮಕ್ಕಳನ್ನ ಯಾವ ರೀತಿ ಕೇಳಲಿಕ್ಕೆ ಸಾಧ್ಯ? ಏನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನು ಮಾಡ್ತಾ ಇದ್ದೀರಾ, ಎಲ್ಲಿಗೆ ಹೋಗಿದ್ರಿ, ಎಲ್ಲಿಗೆ ಬರ್ತಾ ಇದ್ರಿ ಅಂತ ಕೇಳೋ ಸ್ಥಿತಿಲಿ ನಾವಿಲ್ಲ ಇವತ್ತು ಮಕ್ಕಳಿಗೆ. ಯಾಕಂತ ಹೇಳಿದ್ರೆ, ಇವತ್ತು ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ಶಾಲೆಗಳಲ್ಲಿ ಓದಬೇಕಾದ್ರೆ ನಾವು ಮನೆಯಲ್ಲಿ ಹಠ ಮಾಡ್ತಿದ್ದು ಏನು ಅಂದ್ರೆ, ತಂದೆ ತಾಯಿಯಂದರಿಗೆ ಒಂದು ಒಳ್ಳೆ ಜಾಮೆಟ್ರಿ ಬಾಕ್ಸ್ ಬೇಕು, ಒಂದು ಒಳ್ಳೆ ಶೂ ಬೇಕು ನಮಗೆ ಅಂತೇಳಿ, ಕ್ಯಾಮಲ್ಲೇ ಬೇಕು ಅಂತ ಅವರು ನಟರಾಜ್ ಕೊಡ್ತಿದ್ರು ನಮಗೆ. ಇಲ್ಲ ನಮ್ಗೆ ಕ್ಯಾಮಲ್ ಬೇಕು ಅಂತ ಫೈಟ್ ಮಾಡ್ತಿದ್ವು, ಅದನ್ನು ಕೊಡ್ತಾ ಇರಲಿಲ್ಲ ತಂದೆ ತಾಯಿ. ಇವತ್ತು ಮನೆಯಲ್ಲಿ ಫೈಟ್ ಆಗ್ತಾ ಇರೋದು ಏನಕ್ಕೆ ಅಂದ್ರೆ, ಐಫೋನ್ ಬೇಕು ನನಗೆ ಅಂತೇಳಿ. 8ನೇ ಕ್ಲಾಸ್ ಬಂದ ತಕ್ಷಣ ಐಫೋನ್ ಒತ್ತಡ. ನೀವು ಐಫೋನ್ ಕೊಡಿಸ್ಲಿಲ್ಲ ಅಂದ್ರೆ ಊಟ ಮಾಡಲ್ಲ ಫಸ್ಟ್ನಲ್ಲೇ ದಿನ. ತಾಯಿ ಬಂದ್ರು, ಏನ್ರಿ ನಿಮ್ಮ ಮಗಳು ಗೊತ್ತಾ, ನೋಡಿ ಏನ್ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇಲ್ಲ. ಇರೋದು ಒಬ್ಳು ಮಗಳಿಗೆ ಒಂದು ಮೊಬೈಲ್ ಕೊಡ್ಸಕ್ಕಾಗಲ್ವೇನ್ರಿ ನಾವು? ಇದು ನಮ್ಮ ಪ್ರಯತ್ನ. ಅದು ಊಟ ಮುಗೀತು, ಊಟ ಸಿಗ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಬ್ಲಾಕ್ ಮೇಲಿಂಗ್ ಆಗುವಂತ ಪ್ರಯತ್ನ ಆಗ್ತಾ ಇದೆ. ದಯಮಾಡಿ ಯಾರು ತಪ್ಪು ತಿಳ್ಕೋಬೇಡಿ. ಪೊಲೀಸ್ ಅಧಿಕಾರಿಯಾಗಿ ಸಮಾಜವನ್ನ ನೋಡಿದ್ದನ್ನೇ ಮುಂದೆ ಇಡ್ತಾ ಇದೆ. ಇದು ಯಾರು ವೈಯಕ್ತಿಕವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸಮಾಜದಲ್ಲಿ ನಡೀತಾ ಇರುವಂತ ವಿಷಯ. ನೆಕ್ಸ್ಟ್ ಅವನಿಗೆ ಏನ್ ಮಾಡ್ತೀರಿ, ಕೊನೆಗೆ ಇತ್ತೀಚಿನ ದಿನಗಳಲ್ಲಿ ಸುಸೈಡ್ ಮಾಡ್ಕೊಳ್ಳೋದನ್ನು ಎದುರಿಸ್ತಾ ಇದ್ದಾರೆ ತಂದೆ ತಾಯಿಗಳಿಗೆ. ಯಾರ ಕಂಟ್ರೋಲ್ ಅಲ್ಲಿ ಮಕ್ಕಳಿಲ್ಲ. ಹಾಗಾಗಿ ಜೊತೆಗೆ ಇನ್ನೊಂದು ತಪ್ಪೇನು ಮಾಡ್ತಾ ಇದೀವಿ ನಾವು ತಂದೆ ತಾಯಂದಿರು, ನಾವು ಕಷ್ಟಪಟ್ಟಿದ್ದು ನಮ್ಮ ಮಕ್ಕಳಿಗೆ ಬರಬಾರದು ಅಂತ ಹೇಳಿ ನಮ್ಮ ಕಷ್ಟಗಳನ್ನ ಮಕ್ಕಳಿಗೆ ತಿಳಿಸ್ತಿಲ್ಲ. ಇವತ್ತು ನಾವೇನ್ ಕಷ್ಟಪಡ್ತಾ ಇದೀವಿ, ನಿನ್ನ ಓದಿಸ್ಲಿಕ್ಕೆ, ಮನೆ ನಡೆಸ್ಲಿಕ್ಕೆ ನಿನ್ ತಂದೆ ಏನ್ ಕಷ್ಟಪಡ್ತಾ ಇದ್ದಾರೆ, ತಾಯಿ ಏನ್ ಕಷ್ಟಪಡ್ತಾ ಇದ್ದಾರೆ, ಅದನ್ನ ಮಕ್ಕಳಿಗೆ ಹೇಳಲಿಕ್ಕೆ ತಯಾರಿಲ್ಲ ನಾವು. ಯಾಕಂದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಅಲ್ಲೇ ತಪ್ಪು ಮಾಡ್ತಾ ಇರೋದು ನಾವು. ನಿಮ್ಮ ಕಷ್ಟಗಳೇನು, ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ತಂದೆ ಹೊರಗಡೆ ಹೋಗಿ ರಾತ್ರಿಯೆಲ್ಲ ಕೆಲಸ ಮಾಡಿ ಬೆಳಿಗ್ಗೆಲ್ಲ ಕೆಲಸ ಮಾಡ್ಕೊಂಡು ಬಂದು ಅಂತ ಹೇಳೋದನ್ನ ಪ್ರಯತ್ನ ನಿಮ್ಮ ತಂದೆ ತಾಯಿಯಿಂದ ಆಗಬೇಕು. ಕಷ್ಟ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ಅವ್ರಿಗೇನು ಬೇಕು ಬಟ್ಟೆ ಕೊಡಿ, ಜೊತೆಗೆ ಅವರಿಗೆ ಕಷ್ಟವನ್ನು ತಿಳಿಸುವಂತ ಒಂದು ಪ್ರಯತ್ನ ಆಗಲಿ. ಸುಮ್ಮನೆ ಎಲ್ಲೊಂದನೋ ಬಂದು ದುಡ್ಡು ನಿಮ್ಮ ಮೇಲೆ ಖರ್ಚು ಮಾಡ್ತಾ ಇಲ್ಲ ಅಂತೇಳಿ ಒಂದು ಮೊಬೈಲ್ಗೆ ಫೈಟ್ ಮಾಡಕ್ ಶುರು ಮಾಡ್ತಾರೆ. SLC ಆದ ತಕ್ಷಣ ಮೋಟರ್ ಬೈಕ್ ಬೇಕು ಹುಡುಗನಿಗೆ, ಒಂದು ಒಳ್ಳೆ ಮೋಟರ್ ಬೈಕ್ ಬೇಕು, ಅದು ಡ್ಯೂಕ್ ಮೋಟರ್ ಬೈಕ್ ಬೇಕು, 2.5 ಲಕ್ಷ 3 ಲಕ್ಷ. ಅದು ಎಲ್ಲಿ ಬಂದಿದೆ ಅಂದ್ರೆ ಇವತ್ತು ಅಂದ್ರೆ ಮಕ್ಕಳು ತಂದೆ ತಾಯಿಯನ್ನ ಕಂಟ್ರೋಲ್ ಮಾಡುವಂತ ಪರಿಸ್ಥಿತಿ. ಇವತ್ತು ಮಕ್ಕಳಿಗೆ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ನಾವು ಜೆನ್ ಜಿ, ನನ್ನ ತಂದೆ ತಾಯಿರು ಏನೂ ಮಾಡಿಲ್ಲ ಜೀವನದಲ್ಲಿ, ಎಲ್ಲ ನಾವೇ ಅವರಿಗಿಂತ ಬುದ್ಧಿವಂತರು, ನಮಗೆ ಗೊತ್ತಿರೋಷ್ಟು ನನ್ನ ತಂದೆ ತಾಯಿ ಗೊತ್ತಿಲ್ಲ ಅಂತೇಳಿ ಒಂದು ತಲೆಯಲ್ಲಿ ಇದನ್ನ ತೆಗಿಬೇಕಾಗಿದೆ. ಅಥವಾ ತೆಗೆಯುವಂತ ಕೆಲಸ ಪೋಷಕರಿಂದ ಆಗ್ಬೇಕಾಗಿದೆ. ಶಾಲೆಗಳಲ್ಲಿ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಕಳಿಸ್ಕೊಡ್ತಾರೆ, ಬಟ್ ಮನೆಯಲ್ಲಿ ಆಗ್ಬೇಕಾದ ವಿಷಯಗಳೇನು ಅನ್ನೋದನ್ನ. ಏಕೆಂದ್ರೆ ಇವತ್ತು ದಿನಗಳಲ್ಲಿ ಒಬ್ಬೊಬ್ಬರನ್ನೇ ಮಕ್ಕಳನ್ನ ಇಟ್ಕೊಂಡು ಆ ಮಕ್ಕಳಿಗೆ ಏನು ಮಾಡದೇ ಇರೋ ಸ್ಥಿತಿಯಲ್ಲಿ ನಾವು ವಾಪಸ್ ಮಾತಾಡದ ರೀತಿಯಲ್ಲಿ ಅವರನ್ನ ಬೆಳೆಸುವಂತ ಪ್ರಯತ್ನ ಆಗ್ತಾ ಇದೆ. ಇದು ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ನಿಮಗೆ ಕೈಗೆ ಸಿಗೋದಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಹಲವು ದುಶ್ಚಟಗಳಿಗೆ ಬಲಿಯಾಗುವಂತದ್ದು ನೋಡ್ತಾ ಇದೀವಿ, ಎಸ್ಪೆಷಲಿ ಡ್ರಗ್ಸ್ಗೆ. ನಾವು ಪೊಲೀಸ್ ಇಲಾಖೆಯಲ್ಲಿ ನೋಡ್ಬೇಕಾದ್ರೆ ಈಗ 7ನೇ ಕ್ಲಾಸ್ ಇಂದ ಮಕ್ಕಳು ಇವತ್ತು ಈ ದುಶ್ಚಟಗಳ ಕಡೆಗೆ ಬಲಿಯಾಗ್ತದನ್ನು ನೋಡ್ತಾ ಇದೀವಿ. ಹಾಗಾಗಿ ಪೋಷಕರಿಗೆ ನನ್ನ ಮನವಿ ಏನಂತ ಹೇಳಿದ್ರೆ, ನಿಮ್ಮ ಮಗನ ಅಥವಾ ಮಗಳ ಚಲನವಲನಗಳನ್ನು ಪ್ರತಿಯೊಂದು ನಿಮಗೆ ಮಾಹಿತಿ ಇರಬೇಕು. ಅವ್ರ ಸ್ನೇಹಿತರು ಯಾರು, ಎಲ್ಲೋಗ್ತಾ ಇದ್ದಾರೆ, ಅವ್ರ ಸುತ್ತ ಯಾರು ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಅವರನ್ನ ಕಂಟ್ರೋಲ್ ಮಾಡುವಂಥದ್ದು. ಕಂಟ್ರೋಲ್ ಅಂದ್ರೆ ಅವರಿಗೆ ದೊಡ್ಡ ರೀತಿಯಲ್ಲಿ ನೀವು ಬೆದರಿಸಬೇಕು, ತೊಂದರೆ ಕೊಡಬೇಕು ಅಂತ ಅಲ್ಲ. ಒಳ್ಳೆ ರೀತಿಯಲ್ಲಿ ಅವ್ರನ್ನ ಕಂಟ್ರೋಲ್ ತಗೊಂಡು ಅವರು ಸಮಾಜದ ಒಂದು ಆಸ್ತಿ, ನಮ್ಮ ಕುಟುಂಬದ ಒಂದು ಆಸ್ತಿ ಅಂತ ಹೇಳಿ ಅವರಿಗೆ ತಿಳಿ ಹೇಳುವಂತ ಒಂದು ಪ್ರಯತ್ನ ನಿಮ್ಮಿಂದ ಆದಾಗ ಈ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಗಳು ಬರ್ತಾರೆ. ನಾವು ತಮಾಷೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾ ಇರ್ತೀವಿ, ಕೆಲವು ಕಳ್ಳರು ಬರ್ತಾರೆ. ಇವತ್ತೆಲ್ಲ ಎಜುಕೇಟೆಡ್ಸ್ ತುಂಬಾ ಒಂದು ಕ್ರಿಮಿನಲ್ಸ್ ಇರೋದು. ಜೊತೆಗೆ ಇವತ್ತು ಜೈಲುಗಳಲ್ಲಿ ಯಾರೇ ನೋಡಿದಾಗ 80% 18ರಿಂದ 20-30 ವಯಸ್ಸಿರುವಂತಹ ಕೈದಿಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಯುವಕರೇ ಇವತ್ತು ಕ್ರಿಮಿನಲ್ ಆಕ್ಟಿವಿಟಿಗೆ ಭಾಗಿಯಾಗಂತದ್ದು. ಅದಕ್ಕೆ ತಮಾಷೆಯಾಗಿ ಹೇಳ್ತಾ ಇರ್ತೀವಿ ನಾವು, ನಿನಗೆ ಟೀಚರ್ ಸರಿಯಾಗಿ ಶಾಲೆಯಲ್ಲಿ ಹೊಡೆದಿದ್ರೆ ಇವತ್ತು ಪೊಲೀಸ್ ಹತ್ರ ಹೊಡೆಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಇದು ತುಂಬಾ ಇದಾಗಿ ಕಾಣಬಹುದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವ ಸ್ಥಿತಿಯಲ್ಲಿ ಇದೀವಿ ನಾವು ಅಂತೇಳಿ. ಇವತ್ತು ಪೊಲೀಸರಿಗೆ ಹೊಡೆಯಕ್ಕೆ ಹಕ್ಕಿಲ್ಲ ಬಿಡಿ, ಅದು ಪ್ರಶ್ನೆ ಬೇರೆ. ಬಟ್ ಯಾರು ಪ್ರಶ್ನೆ ಮಾಡೋರು ಮಕ್ಕಳನ್ನ, ಯಾರು ಸರಿಗೆ ದಾರಿಗೆ ತರೋರು? ಇವತ್ತೆಲ್ಲ ಈ ಮೊಬೈಲ್ ಕೈಯಲ್ಲಿ ಕೊಟ್ಬಿಟ್ಟವರನ್ನ ನಾವು ಯಾವ ರೀತಿ ಇವತ್ತು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ನಾವು ಅವರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ. ತಂದೆ ತಾಯಿಗಳು ಮನೆ ಹತ್ರ ಬರ್ತಾರೆ,
ಸರ್ ನನ್ನ ಮಗ ಮೊಬೈಲ್ ಯೂಸ್ ಮಾಡಿ ಗೊತ್ತೇ ಇಲ್ಲ ಸರ್ ಅಂತೇಳಿ. ಅವ್ನು ಯಾವ ಲೆವೆಲ್ ಫಾಸ್ಟ್ ಇರ್ತಾನೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಎಲ್ಲ ಆದ ಮೇಲೆ ಅವ್ರು ನಮ್ಮ ಹತ್ರ ಪೊಲೀಸ್ ಹತ್ರ ಬರ್ತಾರೆ, ಈ ತರ ತೊಂದರೆ ಆಗಿದೆ ಸರ್. ಬಹಳಷ್ಟು ಯುವತಿಯರು ಇವತ್ತು ಸೈಬರ್ ಅಪರಾಧಕ್ಕೆ ಬಲಿಯಾಗೋದು ನಾವು ನೋಡ್ತಾ ಇದ್ದೀವಿ. ಯಾವುದೋ ಒಂದು ಫೋಟೋನ ಅಪ್ಲೋಡ್ ಮಾಡೋದು, ಆ ಫೋಟೋನ ತೆಗೆದುಕೊಂಡು ಇವತ್ತು ಒಂದು ಬೆಳಿಗ್ಗೆ ಈಗ ಶಾಸಕರು ಕರೆದಿದ್ರು ನನಗೆ. ಚೆನ್ನಾಗಿದ್ದಾಗ ಫೋಟೋಗಳನ್ನು ಶೇರ್ ಮಾಡಿದಂಥ ಹುಡುಗ ಆ ಹುಡುಗಿಗೆ ಒಂದು ಮಾರ್ಫಿಂಗ್ ಮಾಡಿ ನೇಕೆಡ್ ಫೋಟೋಗಳನ್ನು ಮಾಡ್ಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಮೊಬೈಲು ನೀವು ತಿಳ್ಕೊಂಡಿರ್ಬೋದು ಇದು ನನ್ನ ಒಳ್ಳೇದಕ್ಕೆ ಅಂತೇಳಿ, ಇದರಿಂದ ಎಲ್ಲ ನಿಮ್ಮ ಪರ್ಸನಲ್ ಮ್ಯಾಟರ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ. ಇದನ್ನು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನ ಹಾಳಾಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ದಯಮಾಡಿ ನಿಮ್ಮ ಮಕ್ಕಳಲ್ಲಿ ಈ ಕೆಲವು ವಿಷಯಗಳನ್ನು, ಈ ಸೋಷಿಯಲ್ ಮೀಡಿಯಾ ಬಳಸುವಂಥದ್ದನ್ನು ನಾನು ಎಷ್ಟು ವಯಸ್ಸಿಂದ ಮಾಡಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿ ತೊಂದರೆ ಆಗ್ತದೆ ಅಂತ ತಿಳಿಯುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ, ಸಬರೀಶ್ ಮತ್ತು ತಂಡದವರಿಗೆ ನಿಮ್ಮ ವಿಷನ್ ಇನ್ನು 50 ವರ್ಷಕ್ಕೆ ಏನಿದೆ ಅಂತ ನನಗೆ ಗೊತ್ತಿಲ್ಲ, ತುಂಬಾ ದೊಡ್ಡದಾಗಿ ಬರಲಿ. ಈ ಭಾಗದ ಜನರಿಗೆ ನಿಮ್ಮಿಂದ ಏನು ಜ್ಞಾನ ದಾಸೋಹ ಆಗ್ತಿದೆ ಅದು ನಿರಂತರವಾಗಿ ನಡೆಯಲಿ. ನನಗೆ ಬಹಳ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ 4 ಜನ ಉದ್ಯಮಿಗಳು ಸೇರ್ಕೊಂಡು ಈ ವಿದ್ಯಾಸಂಸ್ಥೆ ಮಾಡಿರೋದು. ಅಂದ್ರೆ ಅವರಿಗೆ ಈ ವಿದ್ಯಾಸಂಸ್ಥೆಯಿಂದ ತುಂಬಾ ಬರಬೇಕು ಅಂತ ಇಲ್ಲ, ಅದು ದೊಡ್ಡ ವಿಷಯ ನನಗೆ ಅನಿಸಿದ್ದು. ಸಮಾಜಕ್ಕೆ ಏನೋ ಕೊಡಬೇಕು ಅಂತ ಹೇಳಿ ಒಂದು ನಿಸರ್ಗದ ಮಡಿನಲ್ಲಿ ಒಂದು ಶಾಲೆಯನ್ನ ಮಾಡಿಕೊಂಡು ಒಂದು ಒಳ್ಳೆ ವ್ಯವಸ್ಥೆನ ನಡೆಸ್ತಾ ಇದ್ದೀರಿ. ಎಲ್ಲ ಪೋಷಕರು ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇರೋ ಒಂದು ಹೆಮ್ಮೆ ನಿಮಗಿರಲಿ. ಈ ಶಾಲೆ ಇನ್ನಷ್ಟು ಮಗದಷ್ಟು ಬೆಳೀಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕೊಡುಗೆ. ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೂ ಸಹ ಕ್ಷಮೆ ಇದೆ, ಯಾಕಂತ ಹೇಳಿದ್ರೆ ನಂದು ಸಮಯ ನಿಮ್ದು ಸಮಯ. ಬಟ್ ನನಗೆ ಒಂದು ಹುಣಸೂರಿನಲ್ಲಿ ಒಂದು ರಾಬರಿ ಆಗಿರೋದ್ರಿಂದ ಅದು ತಮಗೆಲ್ಲ ಗೊತ್ತಿರಬಹುದು. ಆ ವಿಷಯದಲ್ಲಿ ಒಂದು ಮೀಟಿಂಗ್ ಇದ್ದಿದ್ರಿಂದ ಕೆಲವು ಕಾಲ ಸಮಯಕ್ಕೆ ತಡವಾಗಿ ಬಂದೆ. ಆ ಕ್ಷಮೆ ಕೋರುತ್ತಾ, ಸಮಯಕ್ಕೆ ಅವತ್ತು ಬೆಲೆ ಕೊಡಬೇಕು ನಾವು. ಸಮಯ, ಶಿಸ್ತು. ಸಂಬರೀಶ್ ಅವ್ರದ್ದು ನನಗೆ ಪರಿಚಯ ಇಲ್ಲ, ನೇರವಾಗಿ ಫೋನಲ್ಲಿ ಮಾತಾಡಿದ್ದವರು. ಅವ್ರು ಅಲ್ಲಿಂದ ಇಲ್ಲಿ ತನಕ ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ ನೋಡಿ ನನಗೆ ಬಹಳ ಖುಷಿ ಆಯಿತು. ಪ್ರತಿಯೊಂದನ್ನು ಹೀಗೆ ಇರಬೇಕು ಅಂತ ಹೇಳಿ ಒಂದು ಆ ಶಿಸ್ತು, ವ್ಯವಸ್ಥಿತ ಕಾರ್ಯಕ್ರಮ ಈ ಶಾಲೆ ಇಷ್ಟು ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮಗಳಿಂದ ಅಂತ ಹೇಳಿ. ಅದೇ ರೀತಿ ಶಿಸ್ತು ಮಕ್ಕಳಲ್ಲೂ ಇನ್ಕಲ್ಕುಲೇಟ್ ಆಗಲಿ. ಶಿಸ್ತು ಮತ್ತು ಸಮಯ ಪರಿಪಾಲನೆ ಮತ್ತು ಆಸಕ್ತಿ ಮತ್ತು ಬದ್ಧತೆ 4 ಇದ್ರೆ ಮಕ್ಕಳು ಯಾವುದೋ ಒಂದು ಸ್ಥಾನಕ್ಕೆ ಹೋಗೋದು ಅಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನನ್ನು 2 ಮಾತನಾಡಲು ಅವಕಾಶ ಮಾಡಿ, ನಿಮ್ಮ ಬೆಳ್ಳಿ ಹಬ್ಬದ ಮಹೋತ್ಸವದಲ್ಲಿ ನಾನು ಸಾಕ್ಷಿ ಆಗಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಆಡಳಿತ ಮಂಡಳಿಯವರಿಗೆ ಮತ್ತು ಎಲ್ಲ ಬೋಧಕೇತರವರಿಗೆ ವಂದಿಸಿ, ಎಲ್ಲ ಮಕ್ಕಳಿಗೂ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತಾ ನಾನು ಮಾತಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. Thank you, sir, for your valuable and inspiring words. ಎಲ್ಲಿ ನಮ್ಮ ಲೋಕಲ್ ಯಾವುದೇ ಫಂಕ್ಷನ್ ಇದ್ರು ಹನುಮಂತ ಸರ್ ಗೆಸ್ಟ್ ಆಗಿರ್ತಾರೆ. ಅದು ನಾವು ಚಿಕ್ಕ ವಯಸ್ಸಿನಿಂದ ನಾವೆಲ್ಲ ನೋಡ್ತಾ ಇದ್ವಿ. ಅದೇ ರೀತಿ ನಮ್ಮ ಕಾಲೇಜ್ ಡೇಸಲ್ಲಿ ನನಗೆ ನೆನಪಿರುವಂಗೆ ನಾವು ಎಲೆಕ್ಷನಲ್ಲಿ ನಾವೆಲ್ಲ ಎಲೆಕ್ಷನಲ್ಲಿ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಎಲೆಕ್ಷನಲ್ಲಿ ನಾವು ವಿನ್ ಆಗಿದ್ದಾಗ ನಮ್ಮನ್ನು ಕರೆಸಿ ನಮ್ಮನ್ನು ಬ್ಲೆಸ್ಸಿಂಗ್ ಮಾಡಿ ನಮಗೆ ಅಡ್ವೈಸ್ ಕೊಟ್ಟು ನಮ್ಮನ್ನು ಬಹಳ ಅತ್ಯುತ್ತಮವಾಗಿ ಗೈಡ್ ಮಾಡಿ ಮುಂದಕ್ಕೆ ಹೀಗೆ ಮಾಡಿ ಅಂತ ಹೇಳಿ ಹೇಳಿಕೊಡುವಂಥ ಒಂದು ಗುರುಗಳು ಮತ್ತು ಅರುಣ್ ಮಾಸ್ಟರ್ ಅಂತ ಕೂಡ ಅವರು ಫೇಮಸ್ ಆಗಿದ್ದಾರೆ. ನಿಮ್ಮ ಈ ವಿದ್ಯಾರ್ಥಿಗಳು ಇವತ್ತು ಈ ಶಾಲೆಯನ್ನು ನಡೆಸುವುದಕ್ಕೆ ನಮಗೆ ತುಂಬ ಸಂತೋಷದ ವಿಷಯ ಸರ್. ನೀವು ಬಂದು ಇವತ್ತು ಅತಿಥಿಗಳಾಗಿ ಬಹಳ ಸಂತೋಷವಾಗಿದೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ DDPI ಸರ್ ಬಸವರಾಜ್ ಸರ್ ಅವರಿದ್ದಾರೆ. ನಾವು ಕಾರ್ಯಕ್ರಮಕ್ಕೆ ಅವ್ರನ್ನ ಆಗಮಿಸಲು ಕೇಳಿಸಿದಾಗ ಅವರು ತಕ್ಷಣವೇ ಶಬರೀಶ್ ನಾನು ಖಂಡಿತ ಬರ್ತೀನಿ ಕಾರ್ಯಕ್ರಮಕ್ಕೆ. ಎಂಥ ಸರಳ ವ್ಯಕ್ತಿ ಅಂದರೆ ಕಾರ್ಯಕ್ರಮಕ್ಕೆ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಸರ್ ಅಂತೇಳಿ ನಾನೊಂದು 3 ರಿಂದ 4 ಸರ್ತಿ ಫೋನ್ ಮಾಡಿದೆ. ಯಾವ ಇಂಟ್ರೊಡಕ್ಷನ್ ಬೇಡ, ನಾವು ಬರ್ತೀವಿ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಅಂದರೆ ಅಂಥ ಒಂದು ಉನ್ನತ ವ್ಯಕ್ತಿ ಅಂಥ ಸ್ಥಾನದಲ್ಲಿರುವಾಗ ಯಾವುದೇ ಒಂದು ಶೆಡ್ಯೂಲನ್ನು ಇದು ಮಾಡದೆ ಟೈಮ್ ಕರೆಕ್ಟಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಿದ್ದೇನೆ. ಮತ್ತೆ ನಮ್ಮೊಂದಿಗೆ ಇಲ್ಲಿ DYSP ಮಹೇಶ್ ಸರ್ ಇದ್ದಾರೆ. ಅವರು ಕೂಡ ಬಹಳ ಸರಳ ವ್ಯಕ್ತಿ. ಅವರು ನಾವು ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಖಂಡಿತ ಬರ್ತೀನಿ ಶಬರೀಶ್, ಏನು ನಮಗೆ ಡೀಟೇಲ್ಸ್ ಬೇಕು ಕರೆಕ್ಟ್ ಸ್ಪಂದನೆ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ನಮಗೆ ಬಂದಿದ್ದಾರೆ. ಸ್ವಲ್ಪ ಸಮಯದ ಅಡಚಣೆಯಿಂದ ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಪರವಾಗಿಲ್ಲ, ಕಾರ್ಯಕ್ರಮ ಚೆನ್ನಾಗಿ ನಮಗೆ ನಡೆಸಿಕೊಡ್ಲಿಕ್ಕೆ ಅವ್ರ ಕಾರ್ಯಕ್ರಮ ಆಗೋರ್ಗೂ ಇರ್ತಾರೆ. ಅದೇ ರೀತಿ ನಮ್ಮೊಂದಿಗೆ ಈಗ ಮತ್ತೊಂದು ಗಣ್ಯ ವ್ಯಕ್ತಿಗಳಾದ ಮಿಸ್ ರಸಿಕಾ ಇರಪ್ಪ ಅವರು ಇದ್ದಾರೆ. ಅವರು
ಭಾರತ ದೇಶದ ಟೀಚರ್ಸ್ ಪ್ರೆಸಿಡೆನ್ಸ್ ಅವಾರ್ಡಿ ಕೂಡ ಹೌದು. ಅವರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಹೇಗೆ ಅಂತ ಹೇಳೋದಕ್ಕೆ ನಮ್ಮ ಮಕ್ಕಳಿಗೆ ಇವತ್ತು ಅವರು ಮಾತನಾಡಲಿದ್ದಾರೆ. ಬಹಳ ಬಹಳ ಮುಖ್ಯವಾದದ್ದು. ಯಾಕೆಂತ ಹೇಳಿದ್ರೆ ಒಂದು ತರಗತಿಯಲ್ಲಿ ಮಕ್ಕಳನ್ನ ಬೆಳಿಗ್ಗೆ ಸಾಯಂಕಾಲ ಕೊಟ್ಟು ನಾವು ಬರೀ ಪಾಠಗಳನ್ನ ಹೇಳ್ಕೊಟ್ರೆ ನಮಗೆ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸವನ್ನು ತಗೊಂಡು ಬರ್ಲಿಕ್ಕಾಗಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಜುಕೇಶನ್ ಸಿಸ್ಟಮ್. ಆ ಕಾರಣಗಳಿಂದ ಇವತ್ತು ನಾವು ಒಂದು ಸ್ಪೆಷಲ್ ಅತಿಥಿಗಳಾಗಿ ಅವ್ರನ್ನ ಕರೆದಿದ್ದೇವೆ. ಇಟ್ಸ್ ಈಸ್ ಅ ಕೀ ಸ್ಪೀಕರ್ ಆಫ್ ದಿ ಟುಡೇಸ್ ಪ್ರೋಗ್ರಾಮ್. ಮತ್ತೆ ನಮ್ಮ ಜೊತೆ ಮಿಸ್ಟರ್ ಮನು ನಂಜಪ್ಪನವರಿದ್ದಾರೆ. ಅವರು ನನಗೆ ತುಂಬ ಬಾಲ್ಯದಿಂದ ಮನೋಣ ಅಂತೇಳಿ ಇವತ್ತಿನವರೆಗೂ ಮನೋಣ ನನ್ನೊಂದಿಗಿದ್ದಾರೆ. ಮತ್ತು ಅವರು ಕೂಡ ನನಗೆ ಬಹಳ ತುಂಬ ಅಡ್ವೈಸ್ ಮಾಡಿ ಮತ್ತು ನನ್ನೆಲ್ಲ ಯಾವಾಗ ನನಗೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅಥವಾ ನನ್ನ ಯಾವುದೇ ಒಂದು ಪ್ಲಾನ್ಸ್ ಇದ್ದರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದರು. ಮತ್ತು ನಮ್ಮೊಂದಿಗೆ ನನ್ನ ಸಹೋದರಿಗಳಾದ ನಮ್ಮ ಮ್ಯಾನೇಜ್ಮೆಂಟ್ ಮಿಸ್ಟರ್ ಸುಮನ್ ಸೆಕ್ರೆಟರಿ ಆ್ಯಂಡ್ ಮಿಸ್ಟರ್ ಸಂತೋಷ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಟ್ರೆಸರರ್ ಮಿಸ್ಟರ್ ವಿಕ್ರಮ್ ಕೂಡ ಇದ್ದಾರೆ. ಇವರೆಲ್ಲರೂ ನಮ್ಮೊಂದಿಗೆ ಬಹಳ ಬಹಳ ಸಹಕಾರದಿಂದ ನಾವು ಈ ಸಂಸ್ಥೆಯನ್ನು ಇದುವರೆಗೂ ಕಟ್ಟಿ ನಿಂತಿದ್ದೇವೆ. ಮತ್ತೆ ನಮ್ಮ ಲ್ಯಾಂಪ್ಸ್ ಅಕಾಡೆಮಿಯ ಉಪಾಧ್ಯಾಯರಾದ ಅಪೋಲೋನಿಯಾ ಡಿಸೈನ್ಸ್ ಅವರು ಕೂಡ ನಮ್ಮ ಸಂಸ್ಥೆಗೆ ಬೆಳಿಗ್ಗೆ ರಾತ್ರಿ ಅಂತೇಳಿ ದುಡಿತಿದ್ದಾರೆ. ಇವರುಗಳೆಲ್ಲ ಸೇರಿ ಈ ಸಂಸ್ಥೆಯು ಇವತ್ತು ಲ್ಯಾಂಪ್ಸ್ ಅಕಾಡೆಮಿ ಆಗಿ ಎದ್ದು ನಿಂತಿದೆ. ನಾನೊಂದು ಸಣ್ಣ ಸ್ಟೋರಿಯಲ್ಲಿ ನಾನು ನಿಮಗೆ ನಮ್ಮ ಲ್ಯಾಂಪ್ಸ್ ಅಕಾಡೆಮಿ ಹೇಗೆ ಉದ್ಭವ ಆಯಿತು, ಯಾವಾಗ ನಾವು ಸ್ಟಾರ್ಟ್ ಮಾಡೋದು ಅಂತ ಹೇಳಿ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ಅರುಣ್ ಸರ್ಗೂ ಎಲ್ರಿಗೂ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. 2001ರಲ್ಲಿ ನನ್ನ ಡಿಗ್ರಿ ಮುಗಿಸಿದ ಮೇಲೆ ನಾನು ಎ.ಟಿ. ರಘು ಫಿಲಂ ಡೈರೆಕ್ಟರ್ ಅವರೊಂದಿಗೆ ನಾನು 1 ವರ್ಷ ಕಾಲ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡೋ ಸಮಯದಲ್ಲಿ ಸಾಕಷ್ಟು ನನಗೆ ನಮ್ಮ ಊರಲ್ಲಿ ನನಗೆ ಏನಾದ್ರು ಮಾಡಬೇಕು ಅಂತೇಳಿ ಬಹಳ ಅತಿಯಾದ ಒಂದು ಗುರಿಯನ್ನು ಹೊಂದಿಕೊಂಡಿದೆ. ಏನಾದ್ರು ಒಂದು ನನಗೆ ಮಾಡಬೇಕು, ನಮ್ಮ ಶಾಲೆಯಲ್ಲಿ ಯಾವ ಥರದಲ್ಲಿದೆ ಅಂತ ಹೇಳಿದಾಗ ನನಗೆ ಸುಮಾರು ನನಗೆ ನಮ್ಮ ಗೋಣಿಕೊಪ್ಪದ ಲಿಟಲ್ ಬರ್ಡ್ ಮತ್ತು ಇವತ್ತಿನ ನ್ಯಾಷನಲ್ ಅಕಾಡೆಮಿಯ ಶಾಂತಿ ಅಚ್ಚಪ್ಪನವರು ನನಗೆ ಬಹಳ ನನಗೆ ಪ್ರೋತ್ಸಾಹಿಸಿದರು ಆ ಸಂದರ್ಭದಲ್ಲಿ. ಅದೇ ರೀತಿ ನನಗೆ ಕಾಪ್ ಸ್ಕೂಲಿನ ನಂಜುಂಡ ಪ್ರಿನ್ಸಿಪಾಲ್ ಇರ್ಬೋದು ಅಥವಾ ಅವ್ರ ವೈಫ್ ಇರ್ಬೋದು, ಅವರು ಕೂಡ ತುಂಬ ಸಲಹೆಗಳನ್ನ ಕೊಟ್ಟಿದ್ದರು. ನಂತರ ಒಂದು ದಿನ ನಾನು ನನ್ನ ಸ್ನೇಹಿತನಿಗೆ ಹೇಳಿದೆ, ಸುಮನ್ ನಾನೊಂದು ಸ್ಕೂಲ್ ಓಪನ್ ಮಾಡಬೇಕು ಅಂತ ಇದ್ದೀನಿ, ಪ್ರೀ ಸ್ಕೂಲ್ ಪ್ಲೇ ಗ್ರೂಪ್ ತಿಥಿಮತಿಯಲ್ಲಿ, ಏನು ಹೇಳ್ತೀಯ ಅಂತ ಕೇಳಿದೆ. ಅವಾಗ ನನ್ನ ಹತ್ರ ಜಾಸ್ತಿ ಹಣ ಇರಲಿಲ್ಲ. ನನ್ನ ಹತ್ರ ಒಂದು 10,000 ರೂಪೀಸ್ ಇತ್ತು. ಸುಮನ್ ಒಂದು 5,000 ರೂಪಾಯಿ ಅರೇಂಜ್ ಮಾಡಿಕೊಟ್ರು. ಹಾಗೆ ನಾನು 15,000 ಇಟ್ಕೊಂಡು ಏನೋ ನನಗೆ ಆದ ಇದರಲ್ಲಿ ಯಾವ ಥರ ಮಾಡೋಣ ಅಂತೇಳಿ ಇದು ಮಾಡಿದೆ. ಆಮೇಲೆ ಮನು ನಂಜಪ್ಪನವ್ರ ಹತ್ರ ಹೋದೆ. ಮನೋಣ, ನಾನು ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕೂಲ್ನ, ನಿಮ್ಮ ಒಪಿನಿಯನ್ ಏನು? ಆಯ್ತು ಮಾಡು, ಪ್ಲೇಸ್ ಬೇಕೀಗ ನನಗೆ, ನಾನು ಎಲ್ಲೋಗ್ಲಿ ಪ್ಲೇಸ್ಗೆ ಅಂತೇಳಿ ತಿಥಿಮತಿಯಲ್ಲಿ ಎಲ್ಲ ಹುಡುಕ್ದು. ತಿಥಿಮತಿ ಚಿಕ್ಕ ನಮ್ಮ ಪುಟ್ಟ ಗ್ರಾಮದಲ್ಲಿ ನಮಗೆ ಸರಿಯಾದ ಒಂದು ಕಟ್ಟಡಗಳಾಗಲಿ ಅಥವಾ ನಮಗೆ ನಮ್ಮ ಸಿಟಿಗಳಲ್ಲಿ ಸಿಕ್ಕುವಂಥ ಒಂದು ಸೌಕರ್ಯಗಳಾಗಲಿ ಇಲ್ಲಿಲ್ಲ ತಿಥಿಮತಿಯಲ್ಲಿ. ಆಗ ಮತ್ತೆ ಮನೋಣ್ಣನವರು ಒಂದು ಸಜೆಷನ್ ಕೊಟ್ಟರು, ನಮ್ಮ ಯುವಕ ಸಂಘದ ಕಟ್ಟಡ ಇದೆ, ಅಲ್ಲಿ ನೀನು ಮೋಹನ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ, ಮೋಹನ್ ಅವ್ರನ್ನ ಮಾತಾಡಿ ಅಂತ ಹೇಳಿದ್ರು. ಹಾಗೆ ನಾನು ಮಿಸ್ಟರ್ ಮೋಹನ್ ರಾಮಕೃಷ್ಣ ಅವ್ರನ್ನ ಮೀಟ್ ಮಾಡಿದೆ. ಆಮೇಲೆ ಅವರ ಸಂಘಟನೆಯೊಂದಿಗೆ ಮಾತನಾಡಿ ನಂತರ ಅವರು ಅದಕ್ಕೆ ನಮಗೆ ಅಲ್ಲಿ ಒಂದು ಅವಕಾಶ ಕೊಟ್ಟರು. ಅಲ್ಲಿ ನಮಗೆ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಇರಲಿಲ್ಲ ಅವತ್ತು. ಹಾಗೆ ಮೊದಲಾಗಿ ನಾವೊಂದು ನಮ್ಮಲ್ಲಿ ನಾನು ಸರಸು ಮತ್ತು ಒಂದು ಪದ್ಮಾವತಿ ಅಂತೇಳಿ ಟೀಚರ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ. ಆಮೇಲೆ ನಮ್ಮ ಟೀಚರ್ಗಳಿಗೆ ನಮ್ಮ ಶಾಂತಿ ಮೇಡಮ್ ಅವರ ಸ್ಕೂಲಲ್ಲೇ ಟ್ರೈನಿಂಗ್ ಕೊಟ್ಟು ಆಮೇಲೆ ಎಲ್ಲ ಇದು ಮಾಡಿ, ಇನ್ ದ ಮೀನ್ ಟೈಮಲ್ಲಿ ನಾನೊಂದು ಮಾಂಟೆಸರಿ ಟ್ರೈನಿಂಗನ್ನು, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಮಾಂಟೆಸರಿ ಟ್ರೈನಿಂಗನ್ನು ನಾನು ಬೆಂಗಳೂರಿನಲ್ಲಿ IMCಯಲ್ಲಿ ಪಡೆದುಕೊಂಡು ನಂತರ ನಾನು ಈ ಶಾಲೆಯನ್ನು 2001ರಲ್ಲಿ ನಾನು ಈ ಶಾಲೆಯನ್ನು ಸ್ಥಾಪನೆ ಮಾಡಿದೆ. ಆ ನಂತರ ಅಲ್ಲಿ ಕಾರಣಾಂತರಗಳಿಂದ ನಾನು ಬೇರೆ ಒಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಿ ಅಲ್ಲೂ ಕೂಡ ಒಂದು 2 ವರ್ಷಗಳು ಮಾಡಿ ಅಲ್ಲೂ ಕೂಡ ನಮಗೆ ಸ್ಥಳದ ಅಡಚಣೆ ಆಗಿದ್ದು, ನಂತರ ನಾವು ಮಿಸ್ ಮನು ನಂಜಪ್ಪ ಅವರ ಬಿಲ್ಡಿಂಗಿಗೆ ಕಟ್ಟಡಕ್ಕೆ ನಾವು ಸ್ಥಳಾಂತರಿಸಿದೆವು. ಆ ಸ್ಥಳಾಂತರಿಸಿದ ಮೇಲೆ ಮನು ನಂಜಪ್ಪ ಅವರು ನಮಗೆ ಸ್ವಲ್ಪ ಕಟ್ಟಡ ನಮ್ಗೆ ಏನೇನು ಬೇಕು ಫೆಸಿಲಿಟೀಸ್ ಅದೆಲ್ಲ ಮಾಡಿಕೊಟ್ಟು ಸುಮಾರು 2003ರಿಂದ ನಾವು ಮತ್ತು 2003-4ರಿಂದ ಸುಮಾರು 2017 ಅಕ್ಟೋಬರ್ 26ನೇ ತಾರೀಕುವರೆಗೂ ನಾವು ತಿಥಿಮತಿ ಮನು ನಂಜಪ್ಪನವರ ಕಟ್ಟಡ ಮತ್ತು ಓಲ್ಡ್ ಮಿಲ್ ಬಿಲ್ಡಿಂಗ್ ಅಂತ ನಮ್ಮ ತಿಥಿಮತಿ ಸಾರ್ವಜನಿಕರಿಗೆಲ್ಲ ಗೊತ್ತಿರುವಂತಹ ಬಿಲ್ಡಿಂಗ್, ಅಲ್ಲಿ ನಾವು ಇದ್ದು ಸಾಕಷ್ಟು ನಮ್ಮ ಟೀಚರ್ಸ್ಗಳಿರ್ಬೋದು ಅಥವಾ ನಾವುಗಳಾಗೋದು ಸಾಕಷ್ಟು ಕಷ್ಟಪಟ್ಟಿದ್ದೇವೆ ಈ ಶಾಲೆಯನ್ನು ಈ ಎಮರಕ್ಕೆ ತರಬೇಕಾದ್ರೆ. ಆ ದಿನಗಳು ನೆನೆಸ್ಕೊಂಡ್ರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ.
ಆಮೇಲೆ ನನಗೆ AT ಹೋಗುವವರಿಂದ ನಾನು ಆ ಜಾಬ್ ಇದಾದ್ಮೇಲೆ ನನಗೆ ETV ಜಾಬ್ ಆಯಿತು. ಅಲ್ಲಿ ಸ್ಯಾಲ್ರಿ ತಗೊಂಡು ನಾನು ಇಲ್ಲಿ ಬಂದು ಸ್ಯಾಲ್ರಿ ಕೊಡ್ತಾ ಇದ್ದೆ ನಮ್ಮ ಟೀಚರ್ಸ್ಗಳಿಗೆ. ಮತ್ತೆ ಅದೇ ರೀತಿಯಲ್ಲಿ ನಾವೊಂದು ಅಸೆಸ್ಮೆಂಟ್ ಮಾಡಿದಾಗ ನಮ್ಮ ಮಕ್ಕಳ ಒಂದು ಪೇಪರ್ ಕರೆಕ್ಷನ್ ಕೂಡ ನಾನು ಬೆಂಗಳೂರಿಂದ ಬಂದು ರಾತ್ರಿ 8 ಗಂಟೆ 9 ಗಂಟೆ ನಾವು ಟೀಚರ್ಸ್ ಕೂತು, ಅವರು ಜಯಂತಿ ಅವರು ಇರ್ಬೋದು, ತೇಜ ಅವರು ಇರ್ಬೋದು, ಇವರೆಲ್ಲ ಡೆಡಿಕೇಟೆಡ್ ಸ್ಟಾಫ್ಸ್. ನಮಗೆ ನಾವೆಲ್ಲ ಕೂತು ಪೇಪರ್ ಕರೆಕ್ಷನ್ ಮಾಡಿ ಆಮೇಲೆ PTM ಕರೆದು ಆ ಥರ ಒಂದು ನಮ್ಮ ಅಷ್ಟೊಂದು ಸರ್ವಿಸ್ ಕೊಟ್ಟು ಈ ಶಾಲೆನ ಇಲ್ಲಿ ಗಂಟ ನಾವು ತಗೊಂಡು ಬಂದು. ಆ ನಂತರ ಕೆಲವು ವರ್ಷಗಳ ನಂತರ ಮತ್ತೆ ನಾವು 2008ರಲ್ಲಿ LKG ಮತ್ತು UKG ಅನ್ನು ಸ್ಟಾರ್ಟ್ ಮಾಡಿದೋ. LKG UKG ಮಾಡಿದಾಗ ಹೆಚ್ಚಿನ ಟೀಚರ್ಗಳು ನಮಗೆ ಬೇಕಾಗಿತ್ತು. ಆಗ ಜೆನಿಫರ್ ಅವರು ಜಾಯ್ನ್ ಆದರು. ಅದಾದ್ಮೇಲೆ ಹೆಚ್ಚಿನ ಟೀಚರ್ಸ್ಗಳನ್ನ ನಾವು ಅಪಾಯಿಂಟ್ಮೆಂಟ್ ಮಾಡಿದೋ. ಆ ನಂತರ ನಮ್ಮ ಶಾಲೆ ಬೆಳೀಲಿಕ್ಕೆ ಶುರುವಾಯಿತು. 88 ಮಕ್ಕಳಾದರು. ನಂತರ ನಾವು ಫಸ್ಟ್ ಗ್ರೇಡ್ಗೆ ಪರ್ಮಿಷನ್ಗೆ ಅಪ್ಲೈ ಮಾಡಿದೋ. ನಮಗೆ ಕೊಡಗು ಮತ್ತು ಈವನ್ ಬೆಂಗಳೂರಿನ ಕರ್ನಾಟಕ ಎಜುಕೇಷನ್ ಬೋರ್ಡಿಂದ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಈವನ್ ಅವಾಗ ಆನಂದ್ ಸರ್ ಕೂಡ ಇದ್ರು ನಮಗೆ. ಈ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಉದ್ಯೋಗಿಗಳಿರ್ಬೋದು, ಎಲ್ಲರ ಸಹಕಾರದಿಂದ ಮತ್ತೆ ನನಗೆ ಆಯಿತು, ಈ ಬಿಲ್ಡಿಂಗಲ್ಲಿ ನಮಗಿನ್ನೂ ಸಾಕಾಗಲ್ಲ. ಯಾಕೆಂದರೆ ಮಕ್ಕಳ ಸಂಖ್ಯೆ ಬೆಳೀತಾ ಇದೆ. ನಮಗೆ ಒಂದು ಟಾಯ್ಲೆಟ್ ಫೆಸಿಲಿಟಿ ಇದ್ರೆ ಆಗಲ್ಲ. ಮತ್ತೆ ನಮ್ಮ ಸರ್ಕಾರದ ನಿಬಂಧನೆಗಳಿಗೆ ನಮಗೆ ಪರ್ಮಿಷನ್ಗಳಿಗೂ ಕೂಡ ಪ್ರಾಬ್ಲಮ್ ಇತ್ತು. ಆ ನಂತರ ನಾವು ಸ್ಥಳವನ್ನು ಹುಡುಕಲು ಶುರು ಮಾಡೋದು. ಸ್ಥಳವನ್ನು ನಾವು ತುಂಬ ಸ್ಥಳಗಳನ್ನು ಗುರುತಿಸಿದ ಮೇಲೆ ನಮ್ಮಲ್ಲಿ ಅಷ್ಟೊಂದು ಬಡ್ಜೆಟ್ ಇಲ್ಲದ ಕಾರಣದಿಂದ ನಾನು ಸುಮನ್ ಅವರಿಗೆ ಅಪ್ರೋಚ್ ಮಾಡಿದೆ. ನನ್ನ ಸ್ನೇಹಿತ ಸುಮನ್ ಹೇಳಿದರು, ಓಕೆ ನೀನು ನೋಡಿ ತೊಂದರೆ ಇಲ್ಲ, ನಾನೊಂದು ನಿನ್ನ ಜೊತೆ ಇರ್ತೇನೆ ಅಂತ ಹೇಳಿದರು. ಆದರೂ ಕೂಡ ನಮಗೆ ತಿಥಿಮತಿಯಲ್ಲಿ ನಮಗೆ ಈ ಸ್ಥಳವನ್ನು ಕೊಂಡುಕೊಳ್ಳಲು, ಬಿಲ್ಡಿಂಗ್ ಕಟ್ಟಲು ನಮ್ಮಲ್ಲಿ ಫಂಡ್ಗಳು ಸಹ ಸಾಕಾಗೋದಿಲ್ಲ. ಆನಂತರ ನಮ್ಮ ಕಸಿನ್ ಮತ್ತು ನಮ್ಮ ರಿಲೇಟಿವ್ ಮತ್ತು ಫ್ಯಾಮಿಲಿ ಫ್ರೆಂಡ್ ಸಂತೋಷ್ ಕುಮಾರ್ ಅವರಿಗೆ ಅಪ್ರೋಚ್ ಮಾಡಿದೆ. ಆಗ ಅವರು ಕೂಡ ನಮಗೆ ಓಕೆ ಶಬರೀಶ್, ಅವರು ಪ್ಯಾಷನೇಟ್ ಟೀಚಿಂಗ್ ಫೀಲ್ಡ್ ಅಲ್ಲಿ ಬಂದವರು, ಅವರು ಮತ್ತು ಅವರ ವೈಫ್ ಇಮಿಡಿಯೇಟ್ ಆಗಿ ಶಬರೀಶ್ ನಾನು ನಿನ್ನ ಜೊತೆ ಇರ್ತೀನಿ, ನಾನು ಬರ್ತೀನಿ ಅಂತ ಆಯಿತು. ಆಮೇಲೆ ನಾವೆಲ್ಲ ಸೇರಿ 2016ರಲ್ಲಿ ಈ ಪ್ರಾಪರ್ಟಿಯನ್ನು ಕೊಂಡು 2017ರಲ್ಲಿ ಅಕ್ಟೋಬರ್ 27ಕ್ಕೆ ಈ ಸಂಸ್ಥೆಯನ್ನು ಕಟ್ಟಿದೆವು. ಅದೇ ಸಂದರ್ಭದಲ್ಲಿ ನಮಗೆ ಸ್ವಾಮೀಜಿಗಳು, ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಮತ್ತೆ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಈ ಕಟ್ಟಡಕ್ಕೆ ಶುಭ ಕೋರಿದರು. ಆ ನಂತರ 2017ರಿಂದ ನಮ್ಮ ಶಾಲೆ ಬೆಳೀತಾ ಬಂತು. ನಾವು ಕಟ್ಟಡಗಳನ್ನು ಒಂದು ಕಡೆಯಿಂದ ಜಾಸ್ತಿ ಮಾಡಲು ಶುರು ಮಾಡಿದೋ, ಕ್ಲಾಸ್ ರೂಮ್ಸ್ ಇನ್ಕ್ರೀಸ್ ಮಾಡಿದೋ, ಎಲ್ಲ ಫೆಸಿಲಿಟೀಸ್ಗಳನ್ನ ಕೊಡಲಿಕ್ಕೆ ಶುರು ಮಾಡಿದೋ. ಆ ನಂತರ ನಮ್ಮ ಈ ಸಂಸ್ಥೆ ಇವತ್ತು ಹೋದ 2024-25ರಲ್ಲಿ SSLC ಗಂಟ ನಮ್ಮ ಫಸ್ಟ್ ಬ್ಯಾಚ್ ನಮ್ಮ ರಿಸಲ್ಟ್ ಕೂಡ ಬಂತು. ಹಾಗೆ ಈ ಸಂಸ್ಥೆ ಇದುವರೆಗೆ ಕಟ್ಟಲು ಇವರೆಲ್ಲರೂ ನಮಗೆ ಸಹಕಾರಿಯಾಗಿದ್ದಾರೆ. ಮತ್ತೆ ನಮ್ಮ ಸಾರ್ವಜನಿಕರು, ಪೋಷಕರು, ಇಲ್ಲಿರುವ ಸಂಘ ಸಂಸ್ಥೆಗಳು ಮತ್ತೆ ಇಲ್ಲಿರುವ ಎಲ್ಲ ಪ್ರತಿಯೊಂದು ವ್ಯಕ್ತಿಗೂ ನಮ್ಮ ತಿತಿಮತಿ ಲ್ಯಾಂಪ್ಸ್ ಅಕಾಡೆಮಿಯ ಪರವಾಗಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಇದಿಷ್ಟು ನಮ್ಮ ಲ್ಯಾಂಪ್ಸ್ ಅಕಾಡೆಮಿ ಹಿಸ್ಟ್ರಿ. ಆದರೆ ನಾನು ನಮ್ಮ ಪೋಷಕರಲ್ಲಿ ಮತ್ತೊಮ್ಮೆ ನಮ್ಮ ಒಂದು ಕೆಲವು ಸಜೆಷನ್ಗಳನ್ನ ಕೊಡ್ತೇನೆ. ಒಂದು, ದಯವಿಟ್ಟು ನಮ್ಮ ಶಾಲೆಯ ಮಕ್ಕಳು ಯಾರೇ ಇರಲಿ, ಅಥವಾ ನಮ್ಮ ಶಿಕ್ಷಕ ವೃಂದದವರು ಇರಬಹುದು ಅಥವಾ ನಮ್ಮ ಪೋಷಕರಿರಬಹುದು, ಎಲ್ಲ ಪೋಷಕರು ಒಂದು ಗಮನದಲ್ಲಿಟ್ಟುಕೊಳ್ಳಬೇಕು. ನಮ್ಮ ಸಂಸ್ಥೆಯಿಂದ ಒಂದು ರಿಸರ್ಚ್ ಮಾಡಿದಾಗ ಸುಮಾರು ಶಾಲೆಗಳಲ್ಲಿ 10ನೇ ತರಗತಿ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇಲ್ಲ. ಇದೊಂದು ದೊಡ್ಡ ಚಾಲೆಂಜಿಂಗ್ ಆಗ್ತಾ ಇದೆ. ಆ ಕಾರಣಗಳಿಂದ ದಯವಿಟ್ಟು ಚಿಕ್ಕ ಕ್ಲಾಸಿನಲ್ಲೇ LKG UKG ಫಸ್ಟ್ ಸ್ಟ್ಯಾಂಡರ್ಡ್ NEP ಪ್ರಕಾರ NEP 2022 NCERT ಮತ್ತು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಎಜುಕೇಶನ್ ಪಾಲಿಸಿ ಪ್ರಕಾರ ನೀವು ಫಸ್ಟ್ ಮದರ್ ಟಂಗ್ ಅನ್ನ ಸರಿಯಾಗಿ ಮಕ್ಕಳಿಗೆ ಕಲಿಸಿ, ಮತ್ತೆ ನಾವು ಇದು ಇಂಗ್ಲಿಷ್ ಇರ್ಬೋದು ಅಥವಾ ಯಾವುದೇ ಲ್ಯಾಂಗ್ವೇಜ್ಗಳನ್ನ ಫಸ್ಟ್ ಅವರಲ್ಲಿ ಕರೆಕ್ಟ್ ಆಗಿ ನಾವು ಕಲಿಸ್ಕೊಟ್ಟಾಗ, ನಾವು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಓದಲು ಬರೆಯಲು ಫಸ್ಟ್ ಕಲಿಸಿದ್ರೆ ಸಾಕು. ನಂತರ ನಮಗೆ ಫೋಕಸ್ ಕೋರ್ ಏರಿಯಾಗಳನ್ನ ನಾವು ಎಲಿಮೆಂಟರಿ ಎಜುಕೇಶನ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡೋ ನೆಸೆಸರಿ ಇಲ್ಲ. ಅದರಿಂದ ಎಲ್ಲ ಪೋಷಕರು ದಯವಿಟ್ಟು ನಿಮ್ಮ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇ ಅಕ್ಷರಗಳ ಜ್ಞಾನವನ್ನು ಸರಿಯಾಗಿ ಕಲಿಸಬೇಕಂತ ಮತ್ತೊಮ್ಮೆ ನಾನು ಕೇಳಿಕೊಳ್ಳುತ್ತೇನೆ. ನಾವು ಹೈಸ್ಕೂಲಿಗೆ ಬಂದಾಗ ನಮ್ಮ ಶಿಕ್ಷಕರಿಗೂ ಕಷ್ಟ ಆಗುತ್ತೆ, ನಮ್ಮ ಪೋಷಕರಿಗೂ ಕಷ್ಟ ಆಗುತ್ತೆ. ಆದ್ದರಿಂದ ನಿಮ್ಮಲ್ಲಿ ಈ ಕಿವಿ ಮಾತನ್ನು ಹೇಳುತ್ತೇನೆ, ಯಾವುದೇ ಒಂದು ಮಕ್ಕಳನ್ನು ಕಲಿಸಬೇಕಾದರೆ ನಮ್ಮ ಈ 3 ವರ್ಷ 4 ವರ್ಷದಿಂದ 6 ವರ್ಷ 7 ವರ್ಷದಲ್ಲಿ ಅಕ್ಷರಾಭ್ಯಾಸವನ್ನು
ಕೆಲಸವನ್ನು ಕರೆಕ್ಟಾಗಿ ಮಾಡಿ ನಾವೆಲ್ಲರೂ ಅದನ್ನು ಪಾಲನೆ ಮಾಡೋಣ. ನಂತರ ನಮಗೆ ಮಕ್ಕಳು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇನ್ನೇನೇ ಆಗಲಿ, ಆದರೆ ಎಲ್ಲ ಮಕ್ಕಳಿಗೆ ಅಕ್ಷರ ಜ್ಞಾನ ಬೇಕು, ಓದಲು ಬರೆಯಲು ಬೇಕು. ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ನೀವೆಲ್ಲರೂ ಸಮಾಜದಲ್ಲಿ ಯಾವುದೇ ಮಕ್ಕಳಿಗೆ ಆ ಥರ ಅಡಚಣೆ ಇದ್ದರೆ ಅದನ್ನ ಫಸ್ಟ್ ನೀವು ಆ ಮಕ್ಕಳಿಗೆ ಓದಲು ಬರೆಯಲು ಕಲಿಸಲಿಕ್ಕೆ ಉತ್ತೇಜನ ಕೊಡಬೇಕಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನ ಮತ್ತು ವೇದಿಕೆಯಲ್ಲಿರುವ ಗಣ್ಯರಿಗೂ ಎಲ್ಲರಿಗೂ ಹೊಂದಿಸುತ್ತಾ ನಾನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಈ ಲ್ಯಾನ್ಸ್ ಶಾಲೆಯು ಕನಿಷ್ಠ ಸೌಲಭ್ಯಗಳೊಂದಿಗೆ ಕೇವಲ ಒಂದೇ ಕೊಠಡಿಯಲ್ಲಿ ಪ್ರಾರಂಭವಾಗಿ ಈಗ ಇಷ್ಟು ದೊಡ್ಡ ಕಟ್ಟಡದಲ್ಲಿ ಬಂದು 10ನೇ ತರಗತಿಯವರೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪೂರೈಸುತ್ತಾ ಹೀಗೆ ಮುಂದಕ್ಕೆ ಪದವಿ ಪೂರ್ವ, ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣವನ್ನು ನೀಡುವಂತಹ ಒಂದು ಶಕ್ತಿಯನ್ನು ಭಗವಂತ ಇವರಿಗೆ ಕಲ್ಪಿಸಲಿ ಎಂದು ಪ್ರಾರ್ಥಿಸುತ್ತಾ, ನನ್ನ ಕಣ್ಣ ಮುಂದೆಯೇ ಬೆಳೆದ ಮಕ್ಕಳು ಇಂತಹ ಒಂದು ಸಾಧನೆ ಮಾಡಿದ್ದಕ್ಕೆ ಹಾಗೂ ನನ್ನ ಕಣ್ಣ ಮುಂದೆ ಆಗಲೇ ಹೇಳಿದಂತೆ ಒಂದು ಸಣ್ಣ ಕೊಠಡಿಯಲ್ಲಿ ಕನಿಷ್ಠ ಸೌಲಭ್ಯದಲ್ಲಿ ಶುರುವಾದ ಶಾಲೆ ಇಂದು ಇಷ್ಟು ದೊಡ್ಡದಾಗಿ ನೈಸರ್ಗಿಕವಾಗಿ ಇರುವ ಪರಿಸರದಲ್ಲಿ ನಿಸರ್ಗದ ಮಡಿಲಲ್ಲಿ ಬೆಳೆದು ಬಂದು ಯಾವುದೇ ಶಬ್ದ ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯಕ್ಕೆ ಮಕ್ಕಳು ಒಳಗಾಗದಂತೆ ವಿದ್ಯಾಭ್ಯಾಸ ಕಲಿಯುತ್ತಿರುವುದಕ್ಕೆ ನಾವೆಲ್ಲರೂ ಪೋಷಕಂತದವರು ಕೃತಜ್ಞರಾಗಿರಬೇಕು. ಹೀಗೆ ಮಕ್ಕಳು ತಮ್ಮ ಪ್ರತಿಭೆಯನ್ನು ಮುಂದೆಯೂ ತೋರಿಸಲಿ. ನಮಗೀಗ ಅವರು ಏನೋ 4 ಪ್ರೈಸ್ ಕೊಟ್ಟಿದ್ದಾರೆ, ಪ್ರತಿಭೆ ಗೊತ್ತಾಗಲಿಲ್ಲ. ಅವರ ನಿಜವಾದ ಪ್ರತಿಭೆ ಗೊತ್ತಾಗಬೇಕಾದ್ರೆ ಎಲ್ಲರೂ ಮಧ್ಯಾಹ್ನದ ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ತಿಳಿದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. And also I should be grateful to my teachers, especially my primary school teachers for the base foundation. Avagale Sabris sir helidru, it is like namge ಏನು ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲಲ್ಲಿ ನಾವು ಏನು ಕಲ್ತಿರ್ತೀವಿ, ಫಾರ್ ಎಕ್ಸಾಂಪಲ್ ಲೈಕ್ 1 to 7th ಸ್ಟ್ಯಾಂಡರ್ಡ್ ಆರ್ ಸಮಥಿಂಗ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಲೇಜಲ್ಲಿ ಓದಿರುವಂಥದ್ದಲ್ಲ, ಬೇಸಿಕ್ ಮಾರಲ್ಸ್ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ಸೊ there is one surprise thing, that is I'm the student of HM Apolline D'Souza ma'am. ಸೊ ನಾನು 2nd ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕಾದ್ರೆ ಅವರು ನನಗೆ ಕ್ಲಾಸ್ ಟೀಚರ್ ಆಗಿದ್ರು. So to talk about Apolline ma'am, that was when 1996, almost 30 ವರ್ಷ ಆಗಿದೆ. Okay, so Apolline miss, I could say about her, I think the moral values she has, the principles, and also about the ethics, discipline, organized, and in fact being very, very kind. ಸೊ ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ದ ಸೇಮ್ ಕ್ಲಾಸ್ 2nd ಸ್ಟ್ಯಾಂಡರ್ಡಲ್ಲಿ ಐ ಸ್ಟಿಲ್ ರಿಮೆಂಬರ್ ಈಚ್ ಆ್ಯಂಡ್ ಎವ್ರಿ ಮೆಮೊರೀಸ್ ವಾಟ್ ಐ ಹ್ಯಾವ್ ದೇರ್. ಸೊ ಮ್ಯಾಮ್ ನಮಗೆ ಎಲ್ರಿಗೂ ಕ್ಲಾಸಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಎಸೆಯೋರು. ಸೊ ಒಂದ್ಸತಿ ನನಗೆ ಎಸ್ತಿದ್ರು ಚಾಕ್ಲೇಟ್. ಐ ಥಿಂಕ್ ಯು ರಿಮೆಂಬರ್ ದಟ್, ಒಂದು ನೆಸ್ಲೆ ಚಾಕ್ಲೇಟ್ 50 ಪೈಸೆದೊಂದು ಬರ್ತಾ ಇತ್ತು ಅವಾಗ. ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್ ದಟ್ ಟೈಮ್. ಸೊ ಅವಾಗ ನನ್ನ ಯೋಚನೆ ಏನು, ಐ ವಾಸ್ ಇನ್ ಫುಲ್ ಹೈಪ್, ನಾನು ಒಬ್ಬಳೇ ಮ್ಯಾಮ್ದು ಫೇವ್ರೇಟ್ ಅಂತ. ಬಟ್ ಆ್ಯಕ್ಚುಲಿ ಫಾರ್ ಮ್ಯಾಮ್ ಎವ್ರಿಬಡಿ ವೇರ್ ಫೇವ್ರೇಟ್ಸ್. ಅವರು ಡ್ರಾವರಲ್ಲಿ ಚಾಕ್ಲೇಟ್ಸ್ ಇಟ್ಕೊಂಡಿರ್ತಾ ಇದ್ರು, ಯಾರು ಸ್ಟೂಡೆಂಟ್ಸ್ ಅವ್ರ ಹತ್ರ ಹೋಗ್ತಾರೆ ಅವರಿಗೆಲ್ಲ ಚಾಕ್ಲೇಟ್ಸ್ ಕೊಡೋರು. ಓಕೆ, ಆ್ಯಂಡ್ ಟುಡೇ ಮೈ ಕ್ಲಾಸ್ಮೇಟ್ಸ್ ಎವ್ರಿಬಡಿ ದೇ ರಿಮೆಂಬರ್ ಹರ್, ಆ್ಯಂಡ್ ವಿ ಹ್ಯಾವ್ such a beautiful handwriting. It is because of ma'am. ಎವ್ರಿ ಟೈಮ್ ಕಾಪಿ ರೈಟಿಂಗ್ ಬರ್ಸಿ ನಮ್ಮನ್ನ ಅಷ್ಟು ಇಂಪ್ರೂವ್ ಮಾಡಿಸ್ತಾ ಇದ್ರು. ಆ್ಯಂಡ್ ದಿ ಮಾರಲ್ ವ್ಯಾಲ್ಯೂಸ್ ವಾಟ್ ಶಿ ಹ್ಯಾಸ್ ಪ್ರೊವೈಡೆಡ್. ಸೊ ಇವತ್ತು ನನಗೆ ಮಾತ್ರ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ, ನಮ್ಮ ಅಕ್ಕನಿಗೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಸೊ ಅವರು ಕೂಡ ಮ್ಯಾಮ್ ಅವ್ರ ಸ್ಟೂಡೆಂಟ್. ಸೊ ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಸೊ ಇಲ್ಲೆಲ್ಲ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ, ಸೊ ಯು ಆರ್ ಆಲ್ ವಿತ್ ದ ರೈಟ್ ಹ್ಯಾಂಡ್ಸ್. ಯು ಹ್ಯಾವ್ ಸಚ್ ಅ ಅಮೇಸಿಂಗ್ ಟೀಚರ್ಸ್. ಪ್ರಾಬಬ್ಲಿ ಇನ್ ಫ್ಯೂಚರ್ ಯು ಆಲ್ಸೋ ಕ್ಯಾನ್ ಮೇಕ್ ವಂಡರ್ಸ್, ಐ ವುಡ್ ಲೈಕ್ ಟು ಸೇ. ಸೊ ಥ್ಯಾಂಕ್ ಯು ಸೋ ಮಚ್ Apolline ಮ್ಯಾಮ್. ಸೊ ಅಲಾಂಗ್ ವಿತ್ ದ ಎಜುಕೇಷನ್, ನಾವು ಅರುಣ್ ಮಚಯ್ಯ ಸರ್ ಹೇಳಿದರು ವೃತ್ತಿಪರ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ವೃತ್ತಿಪರ ಶಿಕ್ಷಣ ಅಂತ ಬಂದಾಗ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾ ಇದನ್ನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಸಿ ವೆನ್ ಇಟ್ ಕಮ್ಸ್ ಟು ಇಂಜಿನಿಯರಿಂಗ್ ಸೆಕ್ಟರ್, ಓಕೆ, ಸೊ ಎವ್ರಿ ಇಯರ್ ಕರ್ನಾಟಕದಿಂದ
students, almost 1 lakh students have been graduated from Karnataka. Okay, so from India, almost 15 lakh students are being graduated. ಅವಾಗ ಇಮ್ಯಾಜಿನ್ ಮಾಡಿ ನಮಗೆ ಜಾಬ್ ಎಲ್ಲಿಂದ ಸಿಗುತ್ತೆ ಅಂತ. ಸೊ ಅದಕ್ಕೆ ನಮಗೆ ಎಜುಕೇಷನ್ ಮಾತ್ರ ಸಾಲಲ್ಲ. ಸೊ ಅಲಾಂಗ್ ವಿತ್ ದಟ್ ಸ್ಕಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ಸ್ಕಿಲ್ ಸೆಕ್ಟರಲ್ಲಿ ಇರೋದ್ರಿಂದ ಸೊ ಸ್ಕಿಲ್ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಐ ವುಡ್ ಲೈಕ್ ಟು ಶೇರ್ ಒನ್ ಆಫ್ ದ ಫ್ರೂಟ್ಫುಲ್ ಇನ್ಫಾರ್ಮೇಷನ್ ಫಾರ್ ಯು. ಸೊ ಫಸ್ಟ್ ಆಫ್ ಆಲ್ ಸ್ಕಿಲ್ ಅಂದರೆ ಏನು? ಸ್ಕಿಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕೌಶಲ್ಯ. ಕರೆಕ್ಟ್. ನೋ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಐ ವುಡ್ ಲೈಕ್ ಟು ಸೇ ಕುಕ್ಕಿಂಗ್ ಅಂತ ಬಂದಾಗ, ಸೊ ನಾನೊಂದು 10 ಇಂಗ್ರೀಡಿಯೆಂಟ್ಸ್ ಕೊಟ್ಬಿಟ್ಟು ಒಬ್ಬರಿಗೆ ಒಂದು 5 ಜನಕ್ಕೆ 10 ಇಂಗ್ರೀಡಿಯೆಂಟ್ಸ್ ಕೊಡ್ತೀನಿ. ನೀವು ಬಿರಿಯಾನಿ ಪ್ರಿಪೇರ್ ಮಾಡಬೇಕು, ಆದರೆ ಒಂದು 5 ಟೈಪ್ಸ್ ಆಫ್ ಬಿರಿಯಾನಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ. ಬಟ್ ನಾನು ಇಂಗ್ರೀಡಿಯೆಂಟ್ಸ್ ಒಂದು 10 ಇಂಗ್ರೀಡಿಯೆಂಟ್ಸ್ ಮಾತ್ರ ಕೊಡ್ತೇನೆ ನಾನು. ಓಕೆ, ಸೊ ದೇ ಹ್ಯಾವ್ ಟು ಬಿ ಸೋ ಮಚ್ ಸ್ಕಿಲ್. ಅಷ್ಟು ನಾನು ಎಷ್ಟು ವೆರೈಟೀಸ್ ಹೇಳಿದ್ದೀನಿ ಅದನ್ನು ಅವ್ರು ಮಾಡಿ ತೋರಿಸ್ಬೇಕು. ಸೊ ದಟ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ ಕ್ಲೇ ಆರ್ ಸಮಥಿಂಗ್, ಓಕೆ, ಸೊ ಹೌ ವೆಲ್ ಯು ಮೌಲ್ಡ್ ಟು ಮೇಕ್ ಇಟ್ ಅ ಮಾಡೆಲ್. ಫಾರ್ ಎಕ್ಸಾಂಪಲ್ ಒಂದು ಪಾಟ್ ಪ್ರಿಪೇರ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಬೇರೆ ಯಾವುದಾದ್ರೂ ಒಂದು ಗೊಂಬೆ ಮಾಡ್ತೀರಾ. ಓಕೆ, ಅದು ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತೀರಾ ಅನ್ನೋದು, ಬೇರೆಯವ್ರಿಗಿಂತ ವಿಭಿನ್ನವಾಗಿ ಏನು ಮಾಡ್ತೀರಾ. ಸೊ ದಿಸ್ ಈಸ್ ವಾಟ್ ಇಟ್ಸ್ ಕಾಲ್ಡ್ ಎ ಸ್ಕಿಲ್. ಓಕೆ, so I would like to brief about one of the important concepts that is ತುಂಬಾ ಜನಕ್ಕೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. that is skill Olympics, world skill competition. Okay, so ಈ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಇಟ್ ಇಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಸ್ಪೋರ್ಟ್ಸ್ ಒಲಿಂಪಿಕ್ಸ್ ನಮ್ದು ಹೇಗಾಗುತ್ತಲ್ವಾ, ಬಟ್ ಅದಕ್ಕಿಂತ ಟಫ್ ಇರುವಂಥದ್ದು ಇದು ಸ್ಕಿಲ್ ಒಲಿಂಪಿಕ್ಸ್. ಬಿಕಾಸ್ ಅಲ್ಲಿ ಏನು ಸ್ಪೋರ್ಟ್ಸ್ ಒಲಿಂಪಿಕ್ಸ್ ಅಲ್ಲಿ ಇಟ್ ಇಸ್ ಮೋರ್ ಆಫ್ ಫಿಸಿಕಲ್, ಯಾ, ಬಟ್ ವೆನ್ ಇಟ್ ಕಮ್ಸ್ ಟು ಸ್ಕಿಲ್ ಒಲಿಂಪಿಕ್ಸ್ ಇಟ್ ಇಸ್ ಬೋತ್ ಫಿಸಿಕಲ್ ಆ್ಯಂಡ್ ಆಲ್ಸೋ ಮೆಂಟಲ್ ಆಕ್ಟಿವಿಟಿ. ಲೈಕ್ ಯು ಶುಡ್ ಹ್ಯಾವ್ ಇಂಟೆಲಿಜೆನ್ಸ್ ಆ್ಯಂಡ್ ಆಲ್ಸೋ ಲಾಜಿಕಲ್ ಥಿಂಕಿಂಗ್. Yeah, so World Skill Competition, it was started in the year 1950. Okay, so India started participating from 2011. Okay, this World Skill Competition ಬಗ್ಗೆ ನಾನು ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಹೇಳಿದ್ರೆ ಮಾತ್ರ ನಾನು ಇವಾಗ ಮಾತಾಡೋದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ನಿಮಗೆ. ಬಿಕಾಸ್ ಈ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅಲ್ಲಿ ಗೋಲ್ಡ್ ವಿನ್ ಆದವರಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ 1 crore rupees ಕೊಡ್ತಾರೆ. ಆ್ಯಂಡ್ ಆ ಸ್ಟೇಟ್ ಗೌರ್ಮೆಂಟ್ ವಿಲ್ ಬಿ ಗಿವಿಂಗ್ ಅರೌಂಡ್ 35 lakhs. ಓಕೆ, ಸೊ ಲಾಸ್ಟ್ ಟೈಮ್ ಒಡಿಶಾ ಗೌರ್ಮೆಂಟ್ ಅವರು 5 crores ಕೊಟ್ಟಿದ್ರು. ಪ್ರಾಬಬ್ಲಿ ಇನ್ ಫ್ಯೂಚರ್ ಕರ್ನಾಟಕ ಗೌರ್ಮೆಂಟ್ ಮೈಟ್ ಆಲ್ಸೋ ಗಿವ್. ಓಕೆ, ಸೊ ಈ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅನ್ನೋದು ಎವ್ರಿ 2 years ಒನ್ಸ್ ನಡೆಯುತ್ತೆ. ಸೊ ಇನ್ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ವಿ ಹ್ಯಾವ್ 63 skills. ಓಕೆ, ಸೊ ಇದರಲ್ಲಿ ಏನು ಪ್ರೀ ರಿಕ್ವಿಸಿಷನ್ ಅಂತಂದರೆ, ಯಾವುದೇ ಎಜುಕೇಷನ್ ಇರಲಿ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಇಟ್ ಮೈಟ್ ಬಿ 10th standard ಇದ್ದೀರಾ, ಓಕೆ, ಇಫ್ ಯು ಆರ್ 12th standard, ಓಕೆ, ಇಫ್ ಯು ಆರ್ BA BCom ಇಸ್ ಆಲ್ಸೋ ಓಕೆ, ಇಫ್ ಯು ಆರ್ ಇಂಜಿನಿಯರಿಂಗ್, ಇಫ್ ಯು ಆರ್ ಮೆಡಿಸಿನ್ ಇಸ್ ಆಲ್ಸೋ ಓಕೆ. ಬಟ್ ದೇರ್ ಈಸ್ ಒನ್ criteria, the age limit. So the age limit should be within 22 for most of the skills, and for few of the skills the age limit is within 25. Okay, and this time actually in world skill competition there is a junior skills. Okay, but is at the Indian government they have introduced this junior skills for the age from almost 11 years to 16 years. Okay, I think from class 6th to class 12th I guess. 10th, yeah. So junior skills ಅಂತ ಬಂದಾಗ from 6th standard to 10th standard students participate ಮಾಡಬಹುದು ಇದರಲ್ಲಿ. ಸೊ ಇದರಲ್ಲಿ ಏನೇನು ಸ್ಕಿಲ್ಸ್ ಇರುತ್ತೆ ಅಂತ, ಹ್ಯಾಸ್ ಐ ಟೋಲ್ಡ್ ಯು ದೇರ್ ಆರ್ 63 skills ಇದೆ ಅಂತ. ಓಕೆ, ಸೊ ಇದರಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಬಂದಾಗ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್, ಮೆಕ್ಯಾಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಕಂಟ್ರೋಲ್, ಎಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಮೆಕ್ಯಾನಿಕಲ್ CAD, CNC turning, CNC milling. And when it comes to IT skills, you have like cyber security, cloud computing, web technology, networking, software testing, all this. Okay, when it comes to non-technical skills, I would like to say like, cooking, bakery, jewelry, floristry, bricklaying, it might be beautician, hairdressing, gardening, all this comes, non-technical skills. So ಇವಾಗ ನಿಮಗೆ ಏನು ಯೋಚನೆ ಇರುತ್ತೆ ಅಂತಂದರೆ, ವೆದರ್ ಐ ಹ್ಯಾವ್ ಟು ನೋ ದಟ್ ಬಟ್ ಇದು ಅಂತ ಇಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಪಾರ್ಟ್, ಲೇಟರ್ ಪಾರ್ಟ್ ವಿಲ್ ಟ್ರೈನ್ ಯು. ಓಕೆ, ಸೊ ಇದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇಂಡಿಯಾ ಸ್ಕಿಲ್ಗೆ ರಿಜಿಸ್ಟ್ರೇಷನ್ ಆಗಬೇಕು. ಡೈರೆಕ್ಟಾಗಿ ನೀವು ವರ್ಲ್ಡ್ ಸ್ಕಿಲ್ಲಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇಂಡಿಯಾ ಸ್ಕಿಲ್ ರಿಜಿಸ್ಟ್ರೇಷನ್ಗೆ ಇಟ್ ವಿಲ್ ಸ್ಟಾರ್ಟ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ ಟಿಲ್ ಅಕ್ಟೋಬರ್ ತನಕ ರಿಜಿಸ್ಟ್ರೇಷನ್ ಓಪನ್ ಇರುತ್ತೆ. ಓಕೆ, ಫಾರ್ ದ್ಯಾಟ್ ಯು ನೀಡ್ ಯೋರ್ ಆಧಾರ್ ನಂಬರ್ ಆ್ಯಂಡ್ ಯೋರ್ ಮೊಬೈಲ್ ನಂಬರ್. Okay, so last 2024 World Skill Competition was in Lyon, France. So upcoming 2026 World Skill will be in Shanghai, China.
ಓಕೆ, ಸೊ ನೆಕ್ಸ್ಟ್ 2028 ಜಪಾನಲ್ಲಿ ಇರುತ್ತೆ. ಇವಾಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮುಗ್ದಿದೆ, ನಾವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಸೊ ಈ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ ಅಂತಂದರೆ, ಸೊ ಫಸ್ಟ್ ಪ್ರೀ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಆದಮೇಲೆ. ಸೊ ಆಫ್ಟರ್ ದಟ್ ಯು ವಿಲ್ ಬಿ ಹ್ಯಾವಿಂಗ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್, ದೆನ್ ದ ಝೋನಲ್ ಲೆವೆಲ್ ಕಾಂಪಿಟೇಷನ್, ದೆನ್ ಇಟ್ ವಿಲ್ ಬಿ ದ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ಆಫ್ಟರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಯು ವಿಲ್ ಬಿ ಹ್ಯಾವಿಂಗ್ regional level competition, then pre-national, then national, and then selection round, then international level competition. So ಯಾರು ಗೋಲ್ಡ್ ವಿನ್ ಆಗ್ತಾರೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ, ಅವರು ಮಾತ್ರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ. Okay, so what we do is after the district level competition, we conduct a boot camp for around 2 days, and then they will appear for the state level competition. It might be from any district, it might be from any state. Okay, and then we conduct a boot camp for the regional level competition and later for the national level competition also. ಅದಕ್ಕೆ ಪರ್ಟಿಕ್ಯುಲರ್ ಟ್ರೈನಿಂಗ್ ಪಾರ್ಟ್ನರ್ಸ್ ಅಂತ ಇರ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ ನಮಗೆ. ಸೊ ಲೇಟರ್ ನೀವು ಒಂದ್ಸತಿ ರಿಜಿಸ್ಟ್ರೇಷನ್ ಆದಮೇಲೆ ದ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದಟ್. ಓಕೆ, ನಮಗೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ. ಓಕೆ, ಸೊ they will take care of all the up to regional level competition till the national level competition. So international level anta bandaga national skill development corporation avaru handle ಮಾಡ್ತಾರೆ ಅದನ್ನ. Okay, so as I told you, all these levels clear ಆಗಬೇಕು ಅಂತ. ಸೊ ಒಂದು ಸ್ಕಿಲ್ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ, ಲಾಸ್ಟ್ ಟೈಮ್ ಐ ವಾಸ್ ದಿ ಎಕ್ಸ್ಪರ್ಟ್ ಫಾರ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಸ್ಕಿಲ್. ಸೊ ರೀಸೆಂಟ್ಲಿ ಏಷ್ಯಾ ಸ್ಕಿಲ್ ಕಾಂಪಿಟೇಷನ್ ಆಯಿತು ಚೈನೀಸ್ ತೈಪೈಯಲ್ಲಿ. ಸೊ ಅಲ್ಲಿ ನನ್ನ ಟ್ರೈನಿ ಆಲ್ಮೋಸ್ಟ್ 31 ಕಂಟ್ರೀಸ್ ಜೊತೆ ಪಾರ್ಟಿಸಿಪೇಟ್ ಮಾಡಿ ಹಿ ಹ್ಯಾಸ್ ಒನ್ ಮೆಡಲ್ ಆಫ್ ಎಕ್ಸಲೆನ್ಸ್. ಸೊ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್, ಆ್ಯಂಡ್ ದಟ್ ಈಸ್ ಓನ್ಲಿ ಮೆಡಲ್ ಸೋ ಫಾರ್ ನಮಗೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನಲ್ಲಿ ಇಂಡಿಯಾಕ್ಕೆ ಬಂದಿದ್ದು. ಆ್ಯಂಡ್ ಅನದರ್ ಥಿಂಗ್ ಇಸ್ ದ್ಯಾಟ್ from Karnataka, last time Lyon, France, we actually won 3 medals. Okay, one was Medal of Excellence and bronze, one was in mechatronics and additive manufacturing, and another one it was cooking from Manipal University. Okay, so like this, you might be thinking like how it is like a very less number of medals. Adu tumba challenging ide, ashtu easy illa, more practice is required for this. And another thing is that when it comes to electronic skill, ಅದಕ್ಕೂ ಕೂಡ ನಾನು ಎಕ್ಸ್ಪರ್ಟ್ ಆಗಿದ್ದು. ಸೊ ಎಲೆಕ್ಟ್ರಾನಿಕ್ ಸ್ಕಿಲ್ಲಲ್ಲಿ ಅದು ತುಂಬ ಕಷ್ಟ ಇರೋದ್ರಿಂದ ಹುಡುಗರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಹುಡುಗಿಯರು ಕಡಿಮೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಒನ್ ಆಫ್ ಮೈ ಟ್ರೈನಿ, ಶಿ ಪಾರ್ಟಿಸಿಪೇಟೆಡ್ ಇನ್ ಏಷ್ಯಾ ಸ್ಕಿಲ್ ಆ್ಯಂಡ್ ಶಿ ವಾಸ್ ಓನ್ಲಿ ಗರ್ಲ್ ಟು participate from India in electronic skill, and she won the medal. Okay, and what I would like to say is that when it comes to girls, I motivate a little bit more because I'm a girl, so I put little more interest to them. Okay, because boys ಗೆ ಏನಾಗುತ್ತೆ ಅಂತಂದರೆ ಲೈಕ್ they are okay with whatever timings or whatever the health issues or anything, but girls are little sensitive. Okay, so I think motivation is little more required for girls. Okay, because ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ what I have realized is it's very difficult for a girl to excel in any field. I think most of them will agree with this, because criticism, discouragement, bullying a girl, humiliation is always there. So whatever generation it might be, this one concept will never change. We girls, we have to bring in changes. We have to make use of all the opportunities which comes our way. And I would like to say that we girls, we have like all strength to face any kind of challenges. And when I was talking about the girl electronics, our parents ಯಾವಾಗಲೂ ನನಗೆ ಬೈತಾ ಇರೋರು, ಮೀನ್ ಟು ಸೇ ನಾನು ಅಷ್ಟು ಟಾರ್ಚರ್ ಕೊಡ್ತೀನಿ ಅಂತ. ಬಿಕಾಸ್ ನನ್ನ ಹತ್ರ ಇಫ್ ದ ಟ್ರೈನಿಂಗ್ ಸ್ಟಾರ್ಟ್ಸ್ ಅಟ್ 7-8 o'clock, ನೈಟ್ 11-12 ಆದ್ರೂ ನಾನು ಬಿಡ್ತಾ ಇರಲಿಲ್ಲ. ಇನ್ ಬಿಟ್ವೀನ್ ಮೇ ಬಿ ಆಫ್ಟರ್ 2 hours ಒಂದು 5 minutes 10 minutes ಬ್ರೇಕ್ ಕೊಡ್ತಾ ಇದ್ದೆ ಅಷ್ಟೇ. ಬಟ್ ಇವತ್ತು ಅವ್ರು ಹೇಳ್ತಾರೆ, ಮೇಡಮ್ ನಿಮ್ಮಿಂದ ನನ್ನ ಮಗಳಿಗೆ ನನ್ನ ಮಗನಿಗೆ ಇಂಟರ್ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಸಿಕ್ಕಿದೆ, DD ಚಂದನದಲ್ಲಿ ಬರ್ತಾರೆ, ನ್ಯೂಸ್ ಪೇಪರಲ್ಲಿ ಬರ್ತಾರೆ, ಅವರಿಗೆ ಒಳ್ಳೆ ಕ್ಯಾಶ್ ಪ್ರೈಸ್ ಬಂದು ಅವ್ರ ಲೈಫಲ್ಲಿ ಸೆಟಲ್ ಆಗಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಗಾಟ್ ದ ಜಾಬ್ ಆಪರ್ಚುನಿಟೀಸ್ ಇನ್ ಜರ್ಮನಿ ಆ್ಯಂಡ್ ಜಪಾನ್. ಸೊ ಐ ಥಿಂಕ್ that support from parents is also required. ಇವಾಗ ಒಬ್ರು ಟೀಚರ್ಸ್ ಒಂದು ಪ್ರೆಷರ್ ಆಗ್ತಾರೆ ಹುಡುಗರ ಮೇಲೆ ಅಂತಂದ್ರೆ ಇಟ್ ಇಸ್ ಮೇ ಬಿ ಬಿಕಾಸ್ ಆಫ್ ದೇರ್ ಫ್ಯೂಚರ್ ಓನ್ಲಿ. ಸೊ ಸ್ಕಿಲ್ ಅಂತ ಬಂದಾಗ ಇಟ್ ಇಸ್ ಲೈಕ್ ನಾವು ನಾರ್ಮಲ್ ಆಗಿ ನಾವು ಎಜುಕೇಶನ್ ಏನು ಓದ್ತೀವಿ ಹಂಗೆ ಬರಲ್ಲ ಅದು. ಇಟ್ ಈಸ್ ಮೋರ್ ಲೈಕ್ ಹ್ಯಾಂಡ್ ಸ್ಕಿಲ್. ನಾವು ಡೈಲಿ ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ಅದು ಇಂಪ್ರೂವ್ಮೆಂಟ್ ಬರುತ್ತೆ. ಸೊ ಹ್ಯಾಸ್ ಐ ಟೋಲ್ಡ್ ಯು, ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಸ್ಕಿಲ್ ಅಂತ ಬಂದಾಗ, ಸೊ ಇದನ್ನು ನಾನು ಹೇಳಿದ್ರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. So the competition, how it will be there for almost 4 to 5 days.
Okay, so the question paper will be there, 18 hours question paper irutte, 22 hours question paper irutte. It depends upon the expert. Okay, so ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಡೇ ನಮಗೆ ಫೆಮಿಲಿಯರೈಸೇಷನ್ ಅಂತ ಇರುತ್ತೆ. ಓಕೆ, ಸೊ ಫೆಮಿಲಿಯರೈಸೇಷನ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಸ್ನೈಡರ್ ಕಾಂಪೊನೆಂಟ್ ಇಂದ ಮಾಡ್ಬೋದು, ಸೀಮನ್ಸ್ ಇಂದ ಮಾಡ್ಬೋದು, ಹನಿವೆಲ್ ಇಂದ ಮಾಡ್ಬೋದು, ಬೇರೆ ಇನ್ನೊಂದು ಯಾವುದೋ ಒಂದು ಮಾಡ್ಬೋದು. ಬಟ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಕೊಡಬೇಕಾದ್ರೆ ಕಾಂಪೊನೆಂಟ್ ಸೇಮ್ ಇರಲ್ಲ, ಮ್ಯಾನುಫ್ಯಾಕ್ಚರರ್ ಬೇರೆ ಇರ್ತಾರೆ. ಸೊ ದೇ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದಿ ಫಸ್ಟ್ ಫೆಮಿಲಿಯರೈಸೇಷನ್ ಡೇ. ನೆಕ್ಸ್ಟ್ 3 days ಏನಿರುತ್ತೆ ಅದನ್ನು ಡಿವೈಡ್ ಮಾಡ್ಕೊತಾರೆ. ಮೇ ಬಿ ಫಸ್ಟ್ ಡೇ 5 days 5 hours, ನೆಕ್ಸ್ಟ್ ಡೇ ಮೇ ಬಿ 7 hours, ದ ನೆಕ್ಸ್ಟ್ ಡೇ ಇಟ್ ಮೈಟ್ ಬಿ 8 hours. ಸೊ ಶಿಕ್ಷಣವನ್ನ ಕಲೀಲಿಕ್ಕೆ ಎನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಶಿಕ್ಷಣ ಎಜುಕೇಶನ್ ಫಾರ್ ಆಲ್, ಎಜುಕೇಶನ್ ಫಾರ್ ಆಲ್, ಎಜುಕೇಶನ್ ಫಾರ್ ಅಸ್ ಅಂತ. ಶಿಕ್ಷಣ ಎಲ್ಲರಿಗಾಗಿ ಮತ್ತು ನಮಗೋಸ್ಕರ ಅನ್ನುವಂಥದ್ದು. ಶಿಕ್ಷಣ ಪ್ರತಿಯೊಬ್ಬ ಜೀವಿಯನ್ನು ಅಥವಾ ಮನುಷ್ಯನನ್ನು ಮತ್ತು ಮಗುವನ್ನ ಶಾಲೆಗೆ ಸೇರಿದ ಮೇಲೆ ಸುಶಿಕ್ಷಿತನಾಗಿ ಹೊರಗಡೆ ಕಳಿಸುವುದಕ್ಕೆ, ಹೊರಗಡೆ ಶಾಲೆಗೆ ಬಂದು ನಂತರ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಸುಶಿಕ್ಷಿತವಾದಂತಹ ಶಿಕ್ಷಣ ಕಲಿತು ಹೊರಗೆ ಹೋಗುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ನಿರಂತರವಾದಂತಹ ಒಂದು ಪ್ರಯತ್ನವನ್ನ ಏನು ಈ ಲ್ಯಾಂಬ್ಸ್ ಅಕಾಡೆಮಿ ಎನ್ನುವಂಥದ್ದು ಮಾಡ್ತಾ ಇದೆ ಎನ್ನುವಂಥದ್ದು. ಬಹುಶಃ ನಾನಾದರೂ ಈ ಶಾಲೆ ಬಗ್ಗೆ ಹೇಳೋದಿಷ್ಟೇ, ನಿಜವಾಗ್ಲೂ ಒಂಥರ ಒಳ್ಳೆ ಸುಸಜ್ಜಿತವಾದಂತಹ ಒಂದು ಒಳ್ಳೆಯ ಪರಿಸರದಲ್ಲಿ ಶಾಲೆ ಅನಾವರಣಗೊಂಡಿದೆ. ನಿಜವಾಗಲೂ ಮಕ್ಕಳಿಗೆ ಕಲಿಕೆಗೆ ಉತ್ತಮವಾದಂತಹ ಒಂದು ವಾತಾವರಣ ಈ ಶಾಲೆ ಆಡಳಿತ ಮಂಡಳಿ ಕಲಿಸ್ಕೊಟ್ಟಿದೆ ಎನ್ನುವಂಥದ್ದು. ಬಹುಶಃ ನಿಮಗೆ ಗೊತ್ತಿದೆ, ಈ ರಾಷ್ಟ್ರದ ದಿವಂಗತ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಒಂದು ಕಡೆ ಹೇಳ್ತಾರೆ, ಮಗು ಯಾವಾಗ ಶಾಲೆಗೆ ಬರುತ್ತೆ ಬಂದಂಥ ಸಂದರ್ಭದಲ್ಲಿ ನಿರಂತರವಾಗಿ ಶಾಲೆಯಲ್ಲಿ ಇರಬೇಕು ಮತ್ತು ಅವರು ಶಿಕ್ಷಕರು ಆ ಮಗುವಿನ ಜೊತೆ ಸಂವಹನ ಮಾಡಬೇಕು ಅಂತ. ಆ ಮಗುವಿನ ಸಂವಹನ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಮಗು ಏನಾರ ತರಗತಿ ಕೋಣೆಯಲ್ಲಿ ಕಳೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಒಂದು ಬಹುದೊಡ್ಡ ಕನಸು ಅನ್ನುವಂಥದ್ದು. ಅದೇ ರೀತಿ ನಿಮ್ಮ ಮಹಾತ್ಮ ಗಾಂಧೀಜಿಯವರು ತಾವೆಲ್ಲ ಕೇಳಿದ್ದೀರಾ, ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಬಹಳ ದಾರ್ಶನಿಕರು, ತತ್ವಜ್ಞಾನಿಗಳು. ಅವರು ಬೇಸಿಕ್ ಎಜುಕೇಶನ್ ಅಂತ ಒಂದು ಶಿಕ್ಷಣದ ಮೂಲ ಕಲ್ಪನೆ ಇರುವುದು. ಶಿಕ್ಷಣ ಪ್ರತಿಯೊಬ್ಬರಿಗೂ, ಸರ್ವರಿಗೂ ಶಿಕ್ಷಣ, ಸರ್ವರೂ ಕಲಿಯಬೇಕಾದ ಶಿಕ್ಷಣ ಅನ್ನೋದು ಬೇಸಿಕ್ ಎಜುಕೇಶನ್. ಮೂಲ ಶಿಕ್ಷಣವನ್ನು ಮಗು ಕಲಿಬೇಕು, ಅದು ಶಾಲೆಯಲ್ಲೇ ಕಲಿಬೇಕು. ಕಲಿತಂತ ಸಂದರ್ಭದಲ್ಲಿ ಮಾತ್ರ ಮಗು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಸೊ ಅದೇ ರೀತಿ ಡಾಕ್ಟರ್ ರವೀಂದ್ರನಾಥ ಠಾಕೂರ್ ಅವ್ರು ಕೇಳಿದ್ದೀರಾ, ಅವ್ರು ಹೇಳಿದ್ರು ಶಿಕ್ಷಣ ಅಂದ್ರೆ ಏನಪ್ಪಾ ಅನ್ನೋ. ಶಿಕ್ಷಣ ಜೀವನ ಮೌಲ್ಯಗಳನ್ನು ಕಲಿಸುವಂಥದ್ದು ಶಿಕ್ಷಣ, ಸಂಸ್ಕಾರವನ್ನು ಕಲಿಸುವಂಥದ್ದು ಶಿಕ್ಷಣ, ಸಾಂಸ್ಕೃತಿಕ ಜೀವನವನ್ನ, ಮೌಲ್ಯದವನ್ನ ಯಾವ ರೀತಿ ಮಗು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಕಲಿಸುವಂಥದ್ದೇ ಶಿಕ್ಷಣ ಅನ್ನುವಂಥದ್ದು. ಹೀಗಾಗಿ ಮಹಾನ್ ದಾರ್ಶನಿಕರು ಮಹಾತ್ಮ ಗಾಂಧಿ ಇರ್ಬೋದು, ರವೀಂದ್ರನಾಥ್ ಠಾಕೂರ್, APJ ಅಬ್ದುಲ್ ಕಲಾಂ, ಬೇಕಾದಂಥ ದಾರ್ಶನಿಕರು ಶಿಕ್ಷಣದ ಬಗ್ಗೆ ತನ್ನದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೆ ಈ ಲ್ಯಾಂಬ್ಸ್ ಅಕಾಡೆಮಿಯವರು ನೀವು ಇಲ್ಲೆಲ್ಲ ಈ ಅದ್ದೂರಿಯಾಗಿ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಈಗ ಶಾಲೆಗಳೇನಾಗಿದೆ ಅಂದ್ರೆ ಏನೋ ಒಂದು ಪ್ಯಾಷನ್ಗೋಸ್ಕರ ಪ್ರಾರಂಭ ಮಾಡುವುದಲ್ಲ. ಶಾಲೆ ಪ್ರಾರಂಭ ಮಾಡಿದರೆ ಅಲ್ಲಿ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಕೊಡಬೇಕು, ಕ್ವಾಲಿಟಿ ಎಜುಕೇಶನ್ ಇರಬೇಕು. ಕ್ವಾಲಿಟಿ ಎಜುಕೇಶನ್ ಕೊಟ್ಟರೆ ನಿರಂತರವಾಗಿ ಏನಾಗುತ್ತೆ, ದಾಖಲಾತಿನೂ ಜಾಸ್ತಿ ಆಗುತ್ತೆ. ಪೋಷಕರು ಕೂಡ ನಿಮ್ಮ ಶಾಲೆ ಬಗ್ಗೆ ಏನಾಗುತ್ತೆ, ಅಭಿಮಾನ ಇರುತ್ತೆ. ಇಲ್ಲ, ಲ್ಯಾಂಬ್ಸ್ ಅನ್ನುವಂಥ ಶಾಲೆ ತಿಥಿಮತಿಯಲ್ಲಿ ಇದೆ, ಅಲ್ಲಿ ಒಳ್ಳೆ ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಕೂಡ ಅದೇ ಶಾಲೆಗೆ ಸೇರಿಸಬೇಕು ಅನ್ನುವಂಥದ್ದು. ಈಗ ಪೊನ್ನಣ್ಣ ಸರ್ ಹೇಳಿದ್ರು, ಸಂವಿಧಾನದ 21ನೇ ಆರ್ಟಿಕಲ್ ಹೇಳ್ತೇನಂತ, ಶಿಕ್ಷಣ ಅನ್ನುವಂಥದ್ದು ಕಡ್ಡಾಯ ಮಗುಗ ಅನ್ನುವಂಥ ಕಂಪಲ್ಸರಿ ಎಜುಕೇಶನ್ ಅಂತ. ಮಗು ಶಾಲೆಗೆ ಬಂದು ನಿರಂತರವಾಗಿ ಕಲಿಕೆ ಆಗಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪೋಷಕರು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದ ಮೇಲೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ನುಡಿಸಿಕೊಳ್ಳುವಂತ ಪ್ರಯತ್ನ ಆಗಬಾರ್ದು. ಮಗು ಶಾಲೆಗೆ ಬಂದ ಸಂದರ್ಭ ಮಗುವಿನ ಎಷ್ಟು 9:30 4:30 ತನಕ ಮಾತ್ರ ಮಗುವನ್ನ ಕಲಿಸುವಂತ ಒಂದು ಜವಾಬ್ದಾರಿ ಶಿಕ್ಷಕರಿದೆ. ತದನಂತರ 4:30 ವೇಳೆ ನಿಮ್ಮ ಮನೆಗೆ ಬಂದ ಸಂತರ ಅದು ನಿಮ್ಮ ಮಡಿಲಲ್ಲೇ ಇರುತ್ತೆ ಮಗು. ಅಲ್ಲಿ ಮಗು ಮತ್ತು ಶಿಕ್ಷಕ ಮತ್ತು ಸಂಸಾರ, ಪೇರೆಂಟ್ಸ್, ತಂದೆ ತಾಯಿಗಳ ಏನು ಒಂದು ಸಂಬಂಧ ಇದೆ, ಅವಿನಾಭಾವ ಸಂಬಂಧ. ಇಲ್ಲಿ ಮಗುಗೆ ಶಾಲೆಯಲ್ಲಿ ನಿರಂತರ ಶಿಕ್ಷಣ ಇರುತ್ತೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ನೀವು ಕೂಡ ನೈತಿಕ ಶಿಕ್ಷಣವನ್ನು ಕಲಿಸಬೇಕಾದಂತ ಜವಾಬ್ದಾರಿ ಪೋಷಕ ಬಂಧುಗಳಿರುತ್ತೆ. ಪೋಷಕ ಬಂಧುಗಳು ನಿಮ್ಮ ಮಗುವನ್ನ ಏನಾದ್ರೂ ಮಾಡಲೇಬೇಕು ಅನ್ನೋಂಥ ನಿರಂತರ ಒಂದು ಪ್ರಯತ್ನ ಇದ್ರೆ, ಈಗ ಮಧ್ಯೆ ಗೊತ್ತಿದೆ, ಈ ದೇಶದ ಭವಿಷ್ಯ ಅಡಗಿರುವಂಥದ್ದು ಕೇವಲ ಇಟ್ಟಿಗೆ ಗಾರೆಗಳಿಂದ ಕಟ್ಟಿದಂತ ಒಂದು ಕೊಠಡಿಯಿಂದಲ್ಲ. ಈ ದೇಶದ ಭವಿಷ್ಯ ನಿಜವಾಗ್ಲೂ ರೂಪಿತವಾಗಿರೋದು ಶಾಲೆ ಎಂಬ 4 ಗೋಡೆಗಳಿಂದ ನಿರ್ಮಿತವಾಗಿರುವಂತಹ ಆ ಕೋಣೆಯಲ್ಲಿ ಭವ್ಯ
ಭವಿಷ್ಯದ ಭಾರತದ ಆ ರೂಪುಗೊಂಡಿರುವಂಥದ್ದು ಆ ಶಾಲಾ ಕೊಠಡಿಯಲ್ಲಿ ಅನ್ನುವಂಥದ್ದು. ಆ ಕೊಠಡಿಯಲ್ಲಿ ರೂಪುಗೊಂಡಿರುವಂಥ ಆ ವಿದ್ಯಾರ್ಥಿಗಳಿಗೆ ಒಂದು ತಿದ್ದಿ ತೀಡಿ ಕಲಿಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದ ರೂವಾರಿಗಳೇ ಶಿಕ್ಷಕರು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಸಂಸ್ಕಾರ ಕಲಿಸ್ಬೇಕು, ಸಂಸ್ಕೃತಿ ಕಲಿಸ್ಬೇಕು, ಸಾಮಾಜಿಕ ಮೌಲ್ಯಗಳನ್ನು ಕಲಿಸ್ಬೇಕು. ಆಗಲೇ ಮಗು ಬದುಕಿನಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಕಾಣುವಂಥದ್ದು ಸಾಧ್ಯ. ಆ ನಿಟ್ಟಿನಲ್ಲಿ ಶಿಕ್ಷಕರು ಕಲಿಸುವಂಥ ಪ್ರಯತ್ನ ಅವರ ಮಗುವಿನ ಇಡೀ ಜೀವನದುದ್ದಕ್ಕೂ ಕೂಡ ಅವರಿಗೆ ಮಾರ್ಗದರ್ಶಕವಾಗಿರುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶಿಕ್ಷಕರಿದ್ದೀರಾ, ಈ ಶಾಲೆಯ ಶಿಕ್ಷಕರು ಚೆನ್ನಾಗಿ ಒಳ್ಳೆಯ ಶಿಕ್ಷಣವನ್ನು ಕೊಡಿ. ಮುಂದೊಂದು ದಿನ ಏನಾದರೂ ಈ ಮಗು, ಈಗ ನೋಡಿ ಮೋಕ್ಷಿತಾ ಅನ್ನುವಂಥ ಒಂದು ವಿದ್ಯಾರ್ಥಿನಿ 625ಕ್ಕೆ 613 ಅಂಕಗಳನ್ನು ಕಳಿಸಿಕೆ ಸನ್ಮಾನ ಮಾಡಿದ್ರು. ಅದೇ ರೀತಿ ನಿಮ್ಮ ಮಕ್ಕಳನ್ನ ಸನ್ಮಾನ ಮಾಡಿಸ್ಕೋಬೇಕು ಅಂದ್ರೆ ಆ ಶಿಕ್ಷಣ ಅನ್ನುವಂಥದ್ದು ಎಲ್ಲಿ ಈ ಶಾಲೆಯಲ್ಲಿ ಚೆನ್ನಾಗಿ ಸಿಗಬೇಕು ಆ ಮಗುಗೆ. ಈಗ 613 ಆಯ್ತು, 616 ಆಗಬಾರ್ದು. ಇಲ್ಲಿರುವಂತ ಶಿಕ್ಷಕರಿಗೆ ಒಂದು ಗುರಿ ಕೊಡ್ತಾ ಇದ್ದೇನೆ. ಈಗ ಯಾಕೆಂದ್ರೆ ಮುಂಬರುವ 2026 ಮಾರ್ಚ್ ಏನ್ ಪರೀಕ್ಷೆ ಬರ್ತಾ ಇದೆ, ವಾರ್ಷಿಕ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಒಂದು ಮಗು ಆದ್ರೂ ಕೂಡ ನಿಮ್ಮ ಶಾಲೆಯಿಂದ 600ಕ್ಕೆ 625 ಅಂಕಗಳನ್ನು ಗಳಿಸುವಂತ ತರಿಸುವಂತ ಪ್ರಯತ್ನ ನಿಮ್ಮಿಂದ ಆಗ್ಬೇಕು. ಆ ಪ್ರಯತ್ನ ಮಾಡೇ ಮಾಡ್ತೀರಾ ಅನ್ನುವಂತ ಒಂದು ಗುರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮಾಡ್ತೀರಾ ಅನ್ನುವಂತ ಒಂದು ಕಾನ್ಸೆಪ್ಟ್ ನಾನು ಇಟ್ಕೊತೀನಿ. ಐ ಹೋಪ್ ಆನ್ ಯು. ಸೊ ಈಗ ನೋಡಿ, ನಿಮಗೆ ಗೊತ್ತಿದೆ ಹಿಂದೆ ಫಾರ್ಮಲ್ ಎಜುಕೇಶನ್ ಅಂಡ್ ನಾನ್ ಫಾರ್ಮಲ್ ಎಜುಕೇಶನ್ ಅಂತಿತ್ತು. ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತ. ಔಪಚಾರಿಕ ಅಂದ್ರೆ ಗೊತ್ತೇ, ನಾವೆಲ್ಲ ಶಾಲೆ ಒಳಗಡೆ ಕುಳಿತು ಕಲಿಯುವಂಥದ್ದು. ಹಿಂದೆ ಅನೌಪಚಾರಿಕ ಶಿಕ್ಷಣ ಅಂದ್ರೆ ಎಲ್ಲ ರಾಮ ಮಂದಿರದಲ್ಲೋ ಆಶ್ರಮದಲ್ಲೋ ಅಥವಾ ಮರದ ಕೆಳಗಡೆ ಕಲಿತಿದ್ದೋ. ಆ ಕಲಿತಂತ ಶಿಕ್ಷಣ ನಿಮ್ಗೆ ಗೊತ್ತೇ, ಹಿಂದೆ ಗುರಿ ಇಲ್ಲ, ಗುರು ಇಲ್ಲ, ಮುಂದೋಡು ತಲಿತು ಕುರಿಗಳ ಹಿಂಡು. ಹೀಗೆ ಈಗ ಗುರು ಇದ್ದಾರೆ, ಗುರಿ ಇದೆ, ಹಿಂದೋಡು ತಲಿದೆ ಗುರಿಗಳ ಹಿಂಡೆ. ನೋಡಿ, ಹಾಗೆ ಏನೂ ಇರಲಿಲ್ಲ, ಮುಂದೋಗ್ತಿತ್ತು. ಈಗ ಎಲ್ಲವೂ ಇದೆ, ನಮ್ಮ ಗುರಿ ಮುಂದೆ ಹೋಗ್ತಾ ಇಲ್ಲ. ಆ ಗುರಿಯನ್ನು ತರಿಸುವಂತ ಪ್ರಯತ್ನ ನಮ್ಮ ಶಿಕ್ಷಕರಿಂದ ಆಗಬೇಕು. ಸೊ ಆ ನಿಟ್ಟಿನಲ್ಲಿ, ಯಾಕೆಂದ್ರೆ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಿರಂತರ ಪ್ರಯತ್ನ ಆಗಬೇಕು. ಒಂದು ಸಾರಿ ಪ್ರಯತ್ನ ವಿಫಲ ಆದ್ರೆ ಇಲ್ಲ, ಅದಕ್ಕೆಲ್ಲ ಕೈ ಬಿಡಬಾರ್ದು. ನಮ್ಮ ಪ್ರಯತ್ನ ನಿರಂತರವಾಗಿ ಆಗಲೇಬೇಕು. ನಿರಂತರವಾದಂತಹ ಸಂದರ್ಭದಲ್ಲಿ ಮಾತ್ರ ಯಶಸ್ಸಿನ ದಡ ಸೇರ್ಲಿಕ್ಕೆ ಸಾಧ್ಯ ಅನ್ನೋದು. ಅದಕ್ಕೆ ಯಶಸ್ಸಿನ ದಡ ಸೇರ್ಬೇಕಾದ್ರೆ ಏನ್ ಬೇಕು? ನಮಗೆ 3 ಸೂತ್ರಗಳು ಬೇಕು. ಏನು? ನಿಮ್ಮಲ್ಲಿ ಆಸಕ್ತಿ ಇರಬೇಕು, ಶ್ರಮ ಇರಬೇಕು, ಶ್ರದ್ಧೆ ಇರಬೇಕು. ಈ 3 ಸದ್ಗುಣಗಳನ್ನ ಯಾವಾಗ ಮಗು ರೂಢಿಸ್ಕೊಳ್ತಾನೋ ಖಂಡಿತವಾಗ್ಲೂ ಕೂಡ ಅವನ ಯಶಸ್ಸು ಏನಿರ್ತಾನೆ ಅವನು ಆ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಏನಾದ್ರೂ ನೀನು ಸಾಧನೆ ಮಾಡಬೇಕು ಅಂತ ಇದ್ರೆ ನೀನು ಆ ಗುರಿ ತಲುಪಬೇಕಾರೆ ನಿನ್ನ ಏಳ್ಗೆಗೆ ನೀನೇ ಶಿಲ್ಪಿ, ಬೇರೆ ಯಾರು ಬರಲ್ಲ. ನಿನ್ನ ಯಶಸ್ಸಿಗೆ ನೀನೇ ಶಿಲ್ಪಿ. ನಿನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೋ. ಏನಾರು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ನೀನು ಕೈಗೊಂಡ್ರೆ ಖಂಡಿತವಾಗ್ಲೂ ನಿನ್ಗೆ ಅದಕ್ಕೆ ರೂವಾರಿ ನೀನೇ ಅನ್ನುವಂಥದ್ದು ವಿವೇಕಾನಂದರು ಒಂದು ಕಡೆ ಹೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಮಗುವಿನ ಒಂದು ಶಾಲೆ ಅನ್ನುವಂಥದ್ದು ಸಂಪೂರ್ಣವಾದಂಥ ಅವನ ಸರ್ವತೋಮುಖವಾದಂಥ ಬೆಳವಣಿಗೆಗೆ ಆಗುವಂಥದ್ದೇ ಈ ಶಾಲೆಯಲ್ಲಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮ ಲ್ಯಾಂಪ್ ಶಾಲೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಈಗ ಬೆಳ್ಳಿ ಹಬ್ಬ ಮತ್ತು ಗೋಲ್ಡನ್ ಜುಬ್ಲಿನೂ ಕೂಡ ಆಚರಿಸ್ಕಲಿ ಎನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಇಲ್ಲಿರುವಂಥ ಎಲ್ಲ ಪೋಷಕ ಬಂಧುಗಳಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಮಗುವಿನ ನಮ್ಮ ಜವಾಬ್ದಾರಿ ಶಾಲೆಗೆ ಕಳಿಸಿದ್ರೆ ಮುಗಿತು ಅನ್ನುವಂಥ ಒಂದು ಕಲ್ಪನೆ ಬೇಡ. ಮಗುವಿನ ಆಗಾಗ್ಗೆ ಮನೆಗೆ ಬಂದ ಸಂದರ್ಭದಲ್ಲಿ ಪ್ರಶ್ನಿಸುವಂತಹ ಒಂದು ಕೌಶಲವನ್ನ, ಸ್ಕಿಲ್ ಅಂತ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮಗು ಏನ್ ಮಾಡ್ತಾರೆ, ಮನೆಯಲ್ಲಿ ಬಂದರೂ ಕೂಡ ತಂದೆ ತಾಯಿ ನಾವು ಪ್ರಶ್ನೆ ಮಾಡ್ತಾರೆ, ಶಾಲೆಯಲ್ಲಿ ಹೋದ್ರೂ ಕೂಡ ಶಿಕ್ಷಕರು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನಿಸುವಂತಹ ಒಂದು ಕೌಶಲವನ್ನ ನೀವು ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮಗು ಏನ್ ಮಾಡುತ್ತೆ, ನೀವೇನ್ ಅನ್ಕೊಂಡಿದ್ದೀರೋ ಆ ನಿಟ್ಟಿನಲ್ಲಿ ಆ ಸಾಧನೆ ಮಾಡಲಿಕ್ಕೆ ಒಂದು ಮಾರ್ಗದರ್ಶಕರಾಗ್ತೀರಿ ಅಂತ ಹೇಳ್ತಾ, ಈ ಶಾಲೆ ನಿಜವಾಗ್ಲೂ ಕೂಡ ಒಂದು ಔಚಿತ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮ, ಅನನ್ಯಪೂರ್ಣವಾದಂಥ ಕಾರ್ಯಕ್ರಮ, ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೀನಿ. ಈ ರೀತಿಯ ಕಾರ್ಯಕ್ರಮ ನಿಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಇಲ್ಲಿಗೆ ಇವತ್ತಾಯ್ತು, 25 ವರ್ಷ ಮಾಡಿದ್ದೀವಿ, ಇದೇ ನಮ್ಮ ಸಾಧನೆ ಅಂತ ದಯವಿಟ್ಟು ಶಬರೀಶ್ ಅವರು ಬಿಟ್ಟು ಬಿಡಬಾರ್ದು. ನಿಮ್ಮ ಗುರಿ ಏನಿದೆ ಆ ಗುರಿ ಸಾಗ್ಲಿಕ್ಕೆ ಮುಂದೆ ಹೋಯ್ತಾ ಇರಬೇಕು. ಆ ಗುರಿ ಏನಿದೆ ಇಟ್ಕೊಂಡಿದ್ರೆ ಆ ದಡ ಸೇರುವಂತ ಪ್ರಯತ್ನ ನಿಮ್ಮ ಎಲ್ಲ ಆಡಳಿತ ಮಂಡಳಿಯವರಿಂದ ಆಗಬೇಕು. ಅದಕ್ಕೆ ಪೂರಕವಾಗಿ ಎಲ್ಲ ಪೋಷಕ ಬಂಧುಗಳು, ಇಲ್ಲಿರುವಂತ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ನೀಡಿದ್ರೆ ಮುಂದೊಂದು ದಿನ ಇಡೀ ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಶಾಲೆ ಎನ್ನುವಂತ ಹೆಗ್ಗಳಿಕೆಗೆ ಪಾತ್ರವಾಗುವಂತ ಸಮಯ ಕಡಿಮೆ ಏನಿಲ್ಲ, ಅತಿ ಹತ್ತಿರದಲ್ಲಿ ಆಗುತ್ತೆ. ಅದರ ಎಲ್ಲ ಪ್ರಯತ್ನ ನಿಮ್ಮಿಂದ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಬಂದು
ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.